ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಐ ಆಮ್ ಬಾಹುಬಲಿ ದೇಸಾಯಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2017ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ 1ರಿಂದ 60ರವರೆಗಿನ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ KSET 2017ವರೆಗೆ ಪೇಪರ್ 1 60 ಪ್ರಶ್ನೆಗಳನ್ನು ಹೊಂದಿತ್ತು. 2018ನಿಂದ 50 ಪ್ರಶ್ನೆಗಳಿಗೆ ಕಡಿತಗೊಳಿಸಲಾಯಿತು. ಅದೇ ರೀತಿ ಫ್ರೆಂಡ್ಸ್, ಪ್ರಶ್ನೆಗಳಿಗೆ ಹೋಗುವ ಮೊದಲು ನಾವು ಇಲ್ಲಿ ಕರ್ನಾಟಕ ಸೆಟ್ ಟೆಸ್ಟ್ ಸಿರೀಸ್ ನಮ್ಮ ಪೇಪರ್ 1 ಪತ್ರಿಕೆಯ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ನಾವು ಕರ್ನಾಟಕ ಸೆಟ್ ಟೆಸ್ಟ್ ಸಿರೀಸ್ ಕ್ರ್ಯಾಶ್ ಕೋರ್ಸನ್ನು 2021 ಪ್ರಿಪ್ರೇಷನ್ ಸಲುವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ಪೇಪರ್ 1 ಪತ್ರಿಕೆಗೆ ನೀಡಲಾಗ್ತದೆ. ಇಲ್ಲಿ ನೀವು 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಅದೇ ರೀತಿ ಇದರ ಜೊತೆಗೆ ಫ್ರೆಂಡ್ಸ್, ಎಲ್ಲ ಟೆಸ್ಟ್ಗಳನ್ನ ಅಟೆಂಡ್ ಆದ ನಂತರ ಈ 40 ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ನಿಮಗೆ ಕಳಿಸಲಾಗ್ತದೆ. ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ 1000 MCQಗಳ PDF ನೀಡಲಾಗ್ತದೆ. ಸೊ ಇದರಲ್ಲಿ ನೀವು ಟೋಟಲ್ 2000 MCQಗಳನ್ನು ಟೆಸ್ಟ್ ಅಟೆಂಡ್ ಮಾಡಿ, ಅದೇ ರೀತಿ ನಮ್ಮ PDF ಒಂದು 1000 MCQಗಳ ಪ್ರಿಪ್ರೇಷನನ್ನು ಮಾಡ್ತೀರಿ. ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನಿಮಗೆ ನೀಡಲಾಗ್ತದೆ. ಸೊ ಅದೇ ರೀತಿ ನಮ್ಮ ಈ ಪ್ರತಿಯೊಂದು ವಿಡಿಯೋ ಲೆಕ್ಚರ್ಸಲ್ಲಿ ಕೂಡ ನಾವು ಪೇಪರ್ 1ಗೆ ಸಂಬಂಧಿಸಿದಂತೆ 60+ ವಿಡಿಯೋ ಲೆಕ್ಚರ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಎಲ್ಲ ಪ್ರೀವಿಯಸ್ ಇಯರ್ 5 ವರ್ಷಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೂಡ ನಾವು ನಿಮಗೆ ಸಾಲ್ವ್ ಮಾಡಿ ನೀಡ್ತೀವಿ. ಈಗಾಗಲೇ 3 ವರ್ಷಗಳ ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಸೊ ನೀವೇನಾದರೂ ಅದೇ ರೀತಿಯಲ್ಲಿ ಎಲ್ಲ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ದ ಫೀಸ್ ಈಸ್ ಓನ್ಲಿ 999. ಇದು ತುಂಬ ಕಡಿಮೆ ಫೀಸ್ನಲ್ಲಿ ನಾವು ನಿಮಗೆ ಇಷ್ಟೆಲ್ಲ ಇಲ್ಲಿ 40 ಟೆಸ್ಟ್ಗಳನ್ನು, 1000 MCQ PDF 60+ ವಿಡಿಯೋ ಲೆಕ್ಚರ್ಸ್ಗಳನ್ನು ಥ್ರೂ MCQs, ಅದೇ ರೀತಿ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ನೀವೇನಾದರೂ ಈ ಕೋರ್ಸ್ಗೆ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. 2017 ಎಸ್, ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ, ವಾತಾವರಣದಲ್ಲಿ ತೇವಾಂಶವು ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಎಸ್, ಹ್ಯುಮಿಡಿಟಿ ಇನ್ ದ ಏರ್. ಆಪ್ಷನ್ ಎ ಇನ್ಕ್ರೀಸಸ್ ಏರ್ ಟೆಂಪರೇಚರ್, option B decreases air temperature, option C has no effect on air temperature, option D maintains air temperature. Here the right answer is option B, humidity in the air decreases with temperature. Yes, ವಾತಾವರಣದಲ್ಲಿ ತೇವಾಂಶವು ಹವೆಯ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಅಥವಾ ಕುಗ್ಗಿಸುತ್ತದೆ. Yes, as temperature increases, as temperature increases, air can hold more water molecules and its relative humidity will decrease, and when temperature decreases, the humidity will increase. Yes, please remember there is an opposite relationship between the temperature. Yes, there is an opposite relationship between temperature and humidity. When temperature increases, humidity decreases, and when temperature decreases, humidity increases. ಈ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ನಡುವೆ ಒಂದು ಅಪೋಸಿಟ್ ರಿಲೇಷನ್ ಇರ್ತದೆ. ಟೆಂಪರೇಚರ್ ಹೆಚ್ಚಿಗೆ ಆದರೆ ಹ್ಯುಮಿಡಿಟಿ ಕಡಿಮೆ ಆಗ್ತದೆ, ಟೆಂಪರೇಚರ್ ಕಡಿಮೆ ಆದರೆ ಹ್ಯುಮಿಡಿಟಿ ಹೆಚ್ಚಾಗ್ತದೆ. ಕ್ವೆಶ್ಚನ್ ನಂಬರ್ 2, ಹೂ ಡಿಸ್ಕ್ರೈಬ್ಡ್ ಡ್ಯಾಮ್ಸ್ ಆರ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್. ಎಸ್, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಎಂದು ಕರೆದವರು ಯಾರು? ಡ್ಯಾಮ್ಸ್ ಆರ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ JRD ಟಾಟಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಎಸ್, ಆಸ್ ಯು ಆಲ್ ನೋ, ದಿಸ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಜವಾಹರ್ಲಾಲ್ ನೆಹರು. ಅಣೆಕಟ್ಟುಗಳು ಅಭಿವೃದ್ಧಿಯ ತಂತ್ರಾಂಶಗಳು ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು. Jawaharlal Nehru himself, who famously called dams are temples of modern India in the year of 1954. ಈ ಒಂದು ಸ್ಟೇಟ್ಮೆಂಟನ್ನು ಜವಾಹರ್ಲಾಲ್ ನೆಹರು ಅವರು 1954ರಲ್ಲಿ ಈ ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಇನಾಗ್ರೇಟ್ ಮಾಡುವ ಸಂದರ್ಭದಲ್ಲಿ ನೀಡ್ತಾರೆ. ಕ್ವೆಶ್ಚನ್ ನಂಬರ್ 3, ಸ್ಟೇಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್. ಮಾಡರ್ನ್ ಅಗ್ರಿಕಲ್ಚರ್ ಇನ್ಕ್ರೀಸ್ಡ್ ಪರ್ ಕ್ಯಾಪಿಟಲ್ ಫುಡ್ ಪ್ರೊಡಕ್ಷನ್. Yes friend, this is true. If you follow the modern agricultural system, per capital food production is going to increase. Modern agriculture makes soil infertile. This is also correct. When we are using modern agriculture methods, soil is going to degrading. Then modern agriculture controls pollution. Yes, there are some agricultural methods are there. If we follow those modern agricultural method,
At some extent we can control the pollution. D, modern agriculture protects biodiversity. Yes, is it correct? Yes, modern agriculture protect biodiversity. This statement is wrong here. Yes, it won't, it is not like that. Yes, okay. ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸುಳ್ಳಾಗಿದೆ? ಆಧುನಿಕ ಕೃಷಿ ತಲಾಹಾರದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಎಸ್, ಸರಿಯಾಗಿದೆ. ಯಾವಾಗ ಮಾಡರ್ನ್ ಆಧುನಿಕ ಕೃಷಿ ಉತ್ಪನ್ನ ವಿಧಾನ ಬಳಸ್ಕೊಂಡ್ವಿ, ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಕೃಷಿ ಆದರೆ ಆಧುನಿಕ ಕೃಷಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕುಗ್ಗಿಸ್ತದೆ. ಇದು ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಸರಿಯಾಗಿದೆ. ಆದರೆ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಎಸ್, ಮಾಡರ್ನ್ ಅಗ್ರಿಕಲ್ಚರ್ ಇಟ್ ಈಸ್ ಅನ್ ಇವಾಲ್ವಿಂಗ್ ಅಪ್ರೋಚ್ ವಿತ್ ಇನೋವೇಷನ್ಸ್ ಇನ್ ಫಾರ್ಮಿಂಗ್ ಪ್ರಾಕ್ಟೀಸಸ್. Yes, here we are going to use modern technology instead of traditional one, and by applying this technology farmers are gaining more profits. Yes, farmers can increase their profit by producing more and also by increasing their productivity. ಈ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸೋದ್ರಿಂದ ಕೃಷಿ ಉತ್ಪಾದನೆ ಹೆಚ್ಚು ಮಾಡಬಹುದು. ಈ ಲೇಬರ್ಸ್ ಉತ್ಪಾದಕತೆ ಕೂಡ ಹೆಚ್ಚಾಗ್ತದೆ. ಎಸ್, ಹಿಯರ್ ಯು ಕ್ಯಾನ್ ಸಿ ಮಾಡರ್ನ್ ಅಗ್ರಿಕಲ್ಚರ್ ಪಿಕ್ಚರ್ಸ್. ಇಲ್ಲಿ ನೀವು ಕೃಷಿ ಮಾಡರ್ನ್ ಅಗ್ರಿಕಲ್ಚರ್ ಉದಾಹರಣೆಯನ್ನು ನೋಡಬಹುದು. Yes, question number 4. List 1, list 2. Silent Valley, Appiko, Chipko, Sardar Sarovar, Karnataka, Madhya Pradesh, Kerala, Uttar Pradesh. Actually friends, for this question we got grace marks. ಈ ಒಂದು ಪ್ರಶ್ನೆಗೆ ನಮಗೆ ಗ್ರೇಸ್ ಮಾರ್ಕ್ಸ್ ಬಂದಿತ್ತು, ಯಾಕಂದರೆ ಇಲ್ಲಿ ಸರಿಯಾದ ಉತ್ತರಗಳನ್ನ ಕೊಟ್ಟಿಲ್ಲ. ಎಸ್, ನಾವು ಸೈಲೆಂಟ್ ವ್ಯಾಲಿ ಕೇರಳದಲ್ಲಿದೆ. ಸೈಲೆಂಟ್ ವ್ಯಾಲಿ ಇಸ್ ಲೊಕೇಟೆಡ್ ಎಟ್ ಕೇರಳ. ಅದೇ ರೀತಿ ಸರ್ದಾರ್ ಸರೋವರ್ ಐ ಥಿಂಕ್ ಇಟ್ ಈಸ್ ಇನ್ ಗುಜರಾತ್. Yes, so and for Appiko, Chipko is started in Uttarakhand. No? So friends, here options are not correct. Okay, this is correct. Silent Valley, Kerala is correct, but there are for other options the options are wrong here. ಇಲ್ಲಿ ಆಪ್ಷನ್ಸ್ಗಳು ತಪ್ಪಾಗಿರೋದ್ರಿಂದ ಏನಾಗಿದೆ, ಇಲ್ಲಿ ಈ ಒಂದು ಕ್ವಶನ್ಗೆ ನಮಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿತ್ತು. ಎಸ್, ಕ್ವಶನ್ ನಂಬರ್ 5. ದಿ ವರ್ಡ್ ಇಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ. ಎಸ್, ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದ್ಯಾರು? ಆಪ್ಷನ್ ಎ ಐನ್ಸ್ಟೀನ್, ಆಪ್ಷನ್ ಬಿ ವ್ಯಾಗ್ನೆಲ್ಸ್, ಆಪ್ಷನ್ ಸಿ ಮೆಕ್ನಾಟನ್, ಆಪ್ಷನ್ ಡಿ ಎ.ಜಿ. ಟಾನ್ಸ್ಲೆ. ಎಸ್, ಐ ಹೋಪ್ ಯು ಆರ್ ಅವೇರ್ ಅಬೌಟ್ ದಿಸ್ ecosystem. Yes, ecosystem, it is the word first used by ಎ.ಜಿ. ಟಾನ್ಸ್ಲೆ. ಎಸ್, ಇಕೋಸಿಸ್ಟಮ್ ಎಂಬ ವರ್ಡನ್ನು ಮೊದಲ ಬಾರಿಗೆ ನೀಡಿದವರು ಯಾರಪ್ಪ ಅಂತಂದರೆ ಎ.ಜಿ. ಟಾನ್ಸ್ಲೆ. Yes, A.J. Stanley, A.J. means Arthur Stanley coined the word ecosystem in the year of 1935. 1935ರಲ್ಲಿ ಟಾನ್ಸ್ಲಿ ಅವರು ಎಕೋಸಿಸ್ಟಮ್ ಎಂಬ ವರ್ಡನ್ನು ನೀಡುತ್ತಾರೆ. ದ ಸಿಂಪ್ಲೆಸ್ಟ್ ಡೆಫಿನಿಷನ್ ಆಫ್ ಎನ್ ಎಕೋಸಿಸ್ಟಮ್ ಈಸ್ ದಟ್ ಇಟ್ ಈಸ್ ಅ ಕಮ್ಯುನಿಟಿ ಆರ್ ಗ್ರೂಪ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಲಿವ್ ಆ್ಯಂಡ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಇನ್ ಸ್ಪೆಸಿಫಿಕ್ ಎನ್ವೈರ್ನ್ಮೆಂಟ್. ದಿಸ್ ಇಸ್ ನೋನ್ ಆಸ್ ದಿ ಇಕೋಸಿಸ್ಟಮ್. ಅಂದರೆ ಇಲ್ಲಿ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎನ್ವೈರ್ನ್ಮೆಂಟ್ನೊಂದಿಗೆ ಅಂದರೆ ನಾನ್ ಲಿವಿಂಗ್ ಎನ್ವೈರ್ನ್ಮೆಂಟ್ನೊಂದಿಗೆ ಸಂಬಂಧವನ್ನು ಏರ್ಪಡಿಸ್ತವೆ. ಸೊ ಕ್ವಶನ್ ನಂಬರ್ 6 ಈಸ್ ದಿ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದ ಇಯರ್. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಎಸ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. I hope you all know it. 2-3 times this question has been repeated. It is in the year of 1972. ಎಸ್, ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಜಾರಿಗೆ ಬರ್ತದೆ. ಎಸ್, ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ enacted for the protection of plants and animal species. Yes, the main motive is protection of plants and animals, and it also provides protection to the wild animals, birds, plants, and also for matters connected there with ಇನ್ಸಿಡೆಂಟಲ್ ಟೆರಿಟರಿ. ಓಕೆ, ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಬರ್ತದೆ. ಇದು ಒಂದು ಪಾರ್ಲಿಮೆಂಟ್ ಆಫ್ ಇಂಡಿಯಾದ ಆ್ಯಕ್ಟ್ ಆಗಿದೆ. ಇದು ಈ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಎಸ್, ಕ್ವಶನ್ ನಂಬರ್ 7. ಅ ಡೈನಾಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲೈಸ್ ಟೀಚರ್ಸ್ ಶುಡ್ ಬಿ ಡೈನಾಮಿಕ್ ಆ್ಯಂಡ್ ಎನರ್ಜೆಟಿಕ್. ಆಪ್ಷನ್ ಬಿ ದ ಸ್ಟೂಡೆಂಟ್ಸ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವಿಟೀಸ್. ಆಪ್ಷನ್ ಸಿ ದ ಟಾಪಿಕ್ ಶುಡ್ ಬಿ ಕಾನ್ಸ್ಟೆಂಟ್ಲಿ ಚೇಂಜ್ಡ್ ಫಾರ್ ನಾವೆಲ್ಟಿ. ಆಪ್ಷನ್ ಡಿ ಟೀಚಿಂಗ್ ಶುಡ್ ಬಿ ಇಫೆಕ್ಟಿವ್. ಎಸ್, ಈ ಡೈನಾಮಿಕ್ ಅಪ್ರೋಚ್ ಅಂತಂದರೆ ಕಲಿಕೆಯ ಚಲನಾತ್ಮಕ ವಿಧಾನ ಯಾವುದಕ್ಕಂದರೆ ಆಪ್ಷನ್ ಎ ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೈತನ್ಯ ಶಾಲೆಗಿರುವುದಕ್ಕೆ. ಇನ್ನು
ಅದೇ ರೀತಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ, ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ ಬದಲಾಯಿಸುವುದು, ಅಲ್ಲ ಬೋಧನೆಯನ್ನು ಪರಿಣಾಮಕಾರಿಯಾಗಿರಿಸುವುದಕ್ಕೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎಸ್, ಕಲಿಕೆಯ ಚಲನಾತ್ಮಕ ವಿಧಾನ ಅಂತಂದರೆ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವುದು. Yes, dynamic approach means here the students are going to study through activities, through performing activities. So option B is the right answer. Yes, here you can see the definition of dynamic approach. Dynamic approach means pupils are active, students are very active here, and they are involved in learning. This implies adopting a whole new approach to a lesson so that they are not just waiting or they are not just listening here, they are participating in different ways. Yes, it is known as the dynamic approach. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಕೇವಲ ಕೇಳುಗರಾಗಿಲ್ಲ, ಅವರು ಆಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಲವಾರು ಬೇರೆ ಬೇರೆ ವಿಧಾನಗಳ ಮೂಲಕ. This question number 8. A student who seeks meaning and reasoning for what he or she learns can be classified as. Yes, a student who is going to seek meaning and reasoning for what he or she learns can be classified as option A, innovative learner, option B, common sense learner, option C, dynamic learner, option D, analytic learner. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರನ್ನು ಹೀಗೆನ್ನಬಹುದು: ನವೀನತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ, ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ, ಚಲನಾತ್ಮಕ ಕಲಿಕಾರ್ಥಿ, ವಿಶ್ಲೇಷಣಾಶೀಲ ಕಲಿಕಾರ್ಥಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅನಲೈಟಿಕ್ ಲರ್ನರ್. ವಿಶ್ಲೇಷಣಾಶೀಲ ಕಲಿಕಾರ್ಥಿ ಎಂಬುದು ಇಲ್ಲಿ ಸರಿಯಾದ ಉತ್ತರ. Yes, analytic learners are primarily interested in acquiring new and accurate facts. Yes, please remember it. Analytic learners, they are interested in acquiring accurate facts and that lead to their understanding and concept of process. Yes, they will understand it very clearly, and they learn by thinking through the experience, judging the accuracy of what they encounter or what they are listening, examining the details. Yes, this is about the analytic learner. ಎಸ್, ಅನಲಿಟಿಕ್ ಲರ್ನರ್ಸ್ ಅಂತಂದರೆ ಯಾವಾಗಲೂ ವಿಶ್ಲೇಷಣೆಯನ್ನು ಮಾಡ್ತಾರೆ. ಯಾಕೆ ಬಂತು, ಇದು ಹೀಗೆ ಯಾಕೆ, ಹಾಗೆ ಯಾಕೆ ಅಂತ ಅವರು ಎಕ್ಸ್ಪೀರಿಯನ್ಸ್ ಮೂಲಕ ಆಗಿರ್ಬೋದು, ಜಡ್ಜ್ಮೆಂಟ್ ಮೂಲಕ ಆಗಿರ್ಬೋದು, ಎಕ್ಸಾಮಿನಿಂಗ್ ಮೂಲಕ ಆಗಿರ್ಬೋದು, ವಿಶ್ಲೇಷಣೆಯನ್ನು ಮಾಡ್ತಾರೆ. ಇಸ್ ಕ್ವಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟೀಸ್ ಬಿಲಾಂಗ್ ಟು ದ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್? Option A, the teacher conducts evaluation in the beginning of the teaching learning process. Option B, the teacher conducts evaluation at the end of the teaching learning process. No, at the end means it is known as the summative. An end semester examination? No. An internal assessment test? No. So the right answer is option A. Diagnostic evaluation means the teacher conducts the evaluation in the beginning of the teaching learning process. Here teacher is going to conduct the evaluation to calculate the entry behavior, to assess the entry behavior of the students. Yes, whatever the students knows, teacher wants to know it. ಕೆಳಗೆ ನೋಡಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಅಂತೀವಿ. ನೈದಾನಿಕ ಅಂತಂದರೆ ಡಯಾಗ್ನೋಸ್ಟಿಕ್. ಈ ಒಂದು ನೈದಾನಿಕ ವಿಧಾನದಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯ ಆರಂಭದಲ್ಲಿಯೇ ಮೌಲ್ಯಮಾಪನವನ್ನು ಮಾಡ್ತಾರೆ. ಉದಾಹರಣೆಗೆ ಯಾವಾಗ ವಿದ್ಯಾರ್ಥಿಗಳು ಅಡ್ಮಿಷನ್ಗಾಗಿ ಬಂದಿರ್ತಾರೆ ಆವಾಗ ಶಿಕ್ಷಕರು ಮೌಲ್ಯಮಾಪನವನ್ನು ಮಾಡ್ತಾರೆ. ಅವ್ರ ಪರ್ಸೆಂಟೇಜ್ ಎಷ್ಟು ಅಥವಾ ಒಂದು ಸಣ್ಣ ಟೆಸ್ಟನ್ನು ಕಂಡಕ್ಟ್ ಮಾಡುವುದು, ಈ ರೀತಿ ಅವರ ಎಂಟ್ರಿ ಬಿಹೇವಿಯರನ್ನು ಕಂಡುಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Yes, a diagnostic assessment. It is a form of pre-assessment where teachers can evaluate the student's strengths, weaknesses, knowledge and skill before the instruction starts, before the teaching process starts. Yes, these assessments allow the instructor to adjust the curriculum to meet the needs of the current and future students. Yes, here teacher actually wants to see entry behavior of the students. ಇಲ್ಲಿ ವಿದ್ಯಾರ್ಥಿಗಳ ಒಂದು ಎಂಟ್ರಿ ಬಿಹೇವಿಯರ್ ಅವ್ರಿಗೆ ಈಗಾಗಲೇ ಎಷ್ಟು ತಿಳ್ಕೊಂಡಿದ್ದಾರೆ ಎಂಬುದನ್ನು ಅಂದಾಜು ಮಾಡೋದು ಮುಖ್ಯ ಗುರಿಯಾಗಿರ್ತದೆ. ಕ್ವಶನ್ ನಂಬರ್ 10. A pragmatic educational philosophy would believe that option A, all learning is entirely dependent on the teaching.
Option B, learning is the sole responsibility of the student. Option C, all learning is dependent on the context of place, time and circumstances. Option D, learning is an interactive process between the teacher and the student. Yes, here the right answer about pragmatic education is all learning is dependent on the context of place, time and circumstances. Yes, pragmatism means, here the students are going to learn by practicing. Yes, so here that learning is dependent on the different place, different time, different circumstances. Yes, ಫಲ ಪ್ರಮಾಣದ ಶಿಕ್ಷಣದ ತತ್ವ ಅಂದರೆ ಪ್ರಾಗ್ಮ್ಯಾಟಿಸಮ್ ನ ನಂಬಿಕೆ ಎಂದರೆ ಎಲ್ಲ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ ಅಲ್ಲ, ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ ಇದು ಕೂಡ ಅಲ್ಲ, ಕಲಿಕೆಯು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಅನ್ಯೋನ್ಯ ಪ್ರಕ್ರಿಯೆ ಇದು ಕೂಡ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ, ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಇಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಕ್ವಶನ್ಸ್. Question number 11, which of the following is an example of intervening variable? Option A, an instruction material. Option B, teacher. Option C, student. Option D, administration. ಎಸ್ ನಡುವೆ ಸಂಭವಿಸುವ ಅಂದರೆ ಇಂಟರ್ವೀನಿಂಗ್ ಚಲಕ ಎಂಬುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಎ, ಬೋಧನಾ ಸಾಮಗ್ರಿ. ಬಿ, ಶಿಕ್ಷಕ. ಸಿ, ವಿದ್ಯಾರ್ಥಿ. ಡಿ, ಆಡಳಿತ. Yes, here the right answer is option A. Instructional material is known as the intervening variable. Yes, this is an intervening variable between teacher and the students. ಇಲ್ಲಿ ಬೋಧನಾ ಸಾಮಗ್ರಿ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ intervening variable ಆಗಿರುತ್ತದೆ. Yes, intervening variables refers to abstract processes that are not directly observable but that link the independent and dependent variable. Yes, intervening variables are going to link between the dependent and independent variable. Yes, for example, language. Yes, instruction material. These are the intervening variables. ಇಲ್ಲಿ intervening variables ಅಂತಂದರೆ ಇವು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ಸಂಬಂಧವನ್ನು ಏರ್ಪಡಿಸ್ತವೆ. ಉದಾಹರಣೆಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಬಂಧವನ್ನು ಏರ್ಪಡಿಸುತ್ತದೆ ಈ ಇನ್ಸ್ಟ್ರಕ್ಷನಲ್ ಮಟೀರಿಯಲ್. Question number 12, which of the following does not apply to micro teaching? Yes, option A, focus on developing teaching skills. Option B, feedback for trainees performance. Option C, limited number of students. Option D, a very wide and large topic. Yes, as you all know, very wide and large topic. This is not true about the micro teaching. Yes, here the topic will be small, topic will not be large. So option D is the right answer. ಈ ಕೆಳಗಿನಲ್ಲಿ ಯಾವುದು ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ ಮೈಕ್ರೋ ಟೀಚಿಂಗ್. ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸುವಲ್ಲಿ ಕೇಂದ್ರೀಕೃತವಾಗಿರುವುದು ಇದು ಸರಿಯಾಗಿದೆ. ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ನಿವಿಷ್ಟ ಇದು ಸರಿಯಾಗಿದೆ. ಮಿತ ವಿದ್ಯಾರ್ಥಿಗಳು ಇರ್ತಾರೆ, ಆದರೆ ಬಹುದೊಡ್ಡವಾದ ಮತ್ತು ವಿಶಾಲವಾದ ವಿಷಯವನ್ನು ನಾವು ಮೈಕ್ರೋ ಟೀಚಿಂಗ್ನಲ್ಲಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. Micro teaching, it is a teacher training. Remember, micro teaching, it is a teacher training and faculty development technique where teacher reviews a recording of a teaching session in order to get constructive feedback from the peers. Yes, and also you can see the process of micro teaching here. Sometimes on process also you will get the question here. First one is planning, then teaching, then feedback, again replanning, reteaching, refeedback. This is the process. Question number 13, if any person uses official uniforms of naval authorities to falsely represent himself to be a naval officer, he or she shall be guilty of an offence under Police Act 1922, Official Secrets Act 1923. Option C, Protection of Civil Rights Act 1955. Option D, Unlawful Activities Prevention Act 1967. Yes, here the right answer is option B, Official Secrets Act 1923. Yes, please remember it. ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿ ತಪ್ಪಿತಸ್ಥರು? ಅವರು ಅಧಿಕೃತ ರಹಸ್ಯ ಕಾಯ್ದೆ 1923 ಈ ಒಂದು ಕಾಯ್ದೆಯಲ್ಲಿ ತಪ್ಪಿತಸ್ಥರಾಗ್ತಾರೆ. Yes, question number 14, an editor according to section 3 into 2 of the Working Journalist Act
ಮೇ ಬಿ retrenched ಫ್ರಮ್ ಸರ್ವಿಸ್ ವಿತ್ ಅ ನೋಟಿಸ್ ಪೀರಿಯಡ್ ಆಫ್ 6 months, 3 months, 2 months, 8 months. ಕಾರ್ಯನಿರತ ಪತ್ರಕರ್ತರ ಕಾಯ್ದೆಯ ಭಾಗ 3(2) ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿಯಷ್ಟು 6 months, 6 ತಿಂಗಳುಗಳಾಗಿರುತ್ತದೆ. ಕ್ವೆಶನ್ ನಂಬರ್ 15. ನೇಮ್ ದ ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ದ ಕಂಟ್ರಿ. ಆಪ್ಷನ್ ಎ ದೂರದರ್ಶನ್, ಆಪ್ಷನ್ ಬಿ ಆಲ್ ಇಂಡಿಯಾ ರೇಡಿಯೋ, ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಎಸ್, ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕ. ಎಸ್, ನಮಗೆಲ್ಲ ಗೊತ್ತಿದೆ ಪ್ರಸಾರ ಭಾರತಿ ಕಾರ್ಪೊರೇಷನ್. ಎಸ್, ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್ ಇಸ್ ದ ಕರೆಕ್ಟ್ ಆನ್ಸರ್. Yes, Prasar Bharati, it is India's largest public broadcasting agency. Please remember it. And the headquarter of the Prasar Bharati is in New Delhi. Prasar Bharati on the headquarter New Delhi nallide. It is a statutory autonomous body set up by an act of the parliament, and it comprises of Doordarshan television network, All India network, All India radio, which are earlier media units of the Ministry of Information and Broadcasting, but now these are under the Prasar Bharati. Question number 16. Indian Press Council consists of option A chairman and 27 other members, option B 28 members excluding chairman, option C chairman and 29 other members, option D chairman and 28 other members. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಅಧ್ಯಕ್ಷರು ಮತ್ತು 27 ಜನ ಸದಸ್ಯರು, ಅಧ್ಯಕ್ಷರ ಹೊರತಾಗಿ 28 ಜನ ಸದಸ್ಯರು, ಅಧ್ಯಕ್ಷರು ಮತ್ತು 29 ಜನ ಇತರ ಸದಸ್ಯರು, ಅಧ್ಯಕ್ಷರು ಮತ್ತು 28 ಜನ ಇತರ ಸದಸ್ಯರು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಚೇರ್ಮನ್ ಆ್ಯಂಡ್ 28 ಅದರ್ ಮೆಂಬರ್ಸ್. ಪ್ಲೀಸ್ ರಿಮೆಂಬರ್ ಇಟ್. ಇಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು 28 ಜನ ಸದಸ್ಯರಿರ್ತಾರೆ. ಎಸ್, ದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ organization. Please remember it. And it was founded in the year of 1966. 1966ರಲ್ಲಿ ಇದು ಬರ್ತದೆ. ಅದೇ ರೀತಿ ಇಟ್ ಈಸ್ ದ ಸೆಲ್ಫ್ ರೆಗ್ಯುಲೇಟರಿ ವಾಚ್ಡಾಗ್ ಆಫ್ ದಿ ಪ್ರೆಸ್. ಎಸ್, ದೆನ್ it operates under the Press Council Act 1978. Please remember it. ಇಲ್ಲಿ ಕೂಡ ಕ್ವೆಶನ್ ಬರ್ಬೋದು. ಇದು ಒಂದು ಪ್ರೆಸ್ ಕೌನ್ಸಿಲ್ ಆಕ್ಟ್ ಆಫ್ 1978 ನಲ್ಲಿ ಅಡಿಯಲ್ಲಿ ಕೆಲಸವನ್ನು ಮಾಡ್ತದೆ. ಆ್ಯಂಡ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಸ್ಟ್ 1 chairman and 28 ಅದರ್ ಮೆಂಬರ್ಸ್. ಒಬ್ಬರು ಅಧ್ಯಕ್ಷರು, 28 ಜನ ಇತರ ಸದಸ್ಯರು ಇರ್ತಾರೆ. ಕ್ವೆಶನ್ ನಂಬರ್ 17. ಅಂಡರ್ IPC 124A, whoever by words either spoken or written brings hatred towards the government established by law in India is an offender under option A freedom of speech and expression, option B contempt of legislature, option C sedition, option D defamation. IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿಯು ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಸನ ಸಭಾ ನಿಂದನೆ, ದೇಶದ್ರೋಹ, ಮಾನಹಾನಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಿಡಿಷನ್. ಇದು ದೇಶದ್ರೋಹ. ಓಕೆ, 124A ಆಫ್ ದ ಇಂಡಿಯನ್ ಪೆನಲ್ ಕೋಡ್ ಲೇಸ್ ಡೌನ್ ದ ಪನಿಷ್ಮೆಂಟ್ ಫಾರ್ ಸೆಡಿಷನ್. ದೇಶದ್ರೋಹಕ್ಕೆ ಇದು 124A ಶಿಕ್ಷೆಯನ್ನು ನೀಡುತ್ತದೆ. ದ ಇಂಡಿಯನ್ ಪೆನಲ್ ಕೋಡ್ ವಾಸ್ ಎನಾಕ್ಟೆಡ್ ಇನ್ 1860 ಅಂಡರ್ ಬ್ರಿಟಿಷ್ ರಾಜ್. Question number 18. In India, whoever defames another person shall be punishable with option A simple imprisonment for 4 years, option B a fine imposed by the court with no imprisonment, option C a simple imprisonment for 3 years, option D a simple imprisonment for 2 years or with fine or with both. ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ ಎಂದರೆ ಆಪ್ಷನ್ ಎ 4 ವರ್ಷಗಳ ಸರಳ ಸೆರೆಮನೆವಾಸ, ಆಪ್ಷನ್ ಬಿ ನ್ಯಾಯಾಲಯ ವಿಧಿಸುವ ದಂಡ ಆದರೆ ಸೆರೆಮನೆವಾಸವಿಲ್ಲ, 3 ವರ್ಷಗಳ ಸರಳ ಸೆರೆಮನೆವಾಸ, ಆಪ್ಷನ್ ಡಿ 2 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಅ ಸಿಂಪಲ್ ಇಂಪ್ರಿಸನ್ಮೆಂಟ್ ಫಾರ್ 2 years with fine or with fine or with both. Yes, a simple imprisonment 2 years or with fine or with both. ಓಕೆ, 2 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡು. ಓಕೆ, ಅಂಡರ್ ದ ಕ್ರಿಮಿನಲ್ ಲಾ ಡಿಫಾಮೇಷನ್ ಈಸ್ ಅ offense and compoundable offense. Hence a policeman may arrest only with an arrest warrant.
Yes, please remember it. And it is arrest warrant will be issued by the magistrate. And the Indian Penal Code punishes the offence with a simple imprisonment up to 2 years, or fine, or both. Question number 19. Two statements A and B are given here. You have to consider statements are true. Which of the given conclusions logically follows from the given statements? Yes, statement A is some musicians are singers. Statement B, all the singers are dancers. Conclusion, some musicians are dancers. Conclusion 2 is no singer is musician. Option A, only conclusion 1 follows. Option B, only conclusion 2 follows. Option C, either conclusion 1 or 2 follows. Option D, neither conclusion 1 or 2 follows. So let us try to solve it. Here some musicians are singers and all the singers are dancers. Okay, let us draw all the singers. All the singers are dancers. Okay. All the singers are dancers. Then some musicians are singers. Some musicians are singers. Yes. This circle is for musicians and some musicians are singers. Yes, this circle represents musicians. Okay, this circle is for singers, then this is for dancer, this is for musicians. Let us go through the conclusions. Conclusion 1 is some musicians are dancers. Yes, some musicians are dancers. Yes, this area represents musicians who are also dancers. Yes, there is no doubt conclusion 1 is following here. Conclusion 2, no singer is musician. No, this area represents singers who are also musicians. Yes, this area represents singers who are also musicians. But here it is telling no singer is musician. So only one follows here. Let us check it. Yes, option A, only conclusion 1 follows here. ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಎರಡು ನಿರ್ಧಾರಗಳನ್ನು ಕೊಟ್ಟಿದ್ದಾರೆ. ಯಾವ ನಿರ್ಧಾರಗಳು ಸರಿಯಾಗಿವೆ ಅಂತ ನೀವು ಚೆಕ್ ಮಾಡಬೇಕು. ಕೆಲವು ಸಂಗೀತಗಾರರು ಗಾಯಕರಂತ ಇದೆ. ಅದೇ ರೀತಿ ಎಲ್ಲ ಗಾಯಕರು ನೃತ್ಯಗಾರರು ಅಂತ ಇವಾಗ ತಾನೇ ಬಿಡಿಸಿದೆ. ಓಕೆ, ಎಲ್ಲ ಗಾಯಕರು ಇವರೆಲ್ಲ ಏನಿವರು ಗಾಯಕರು, ಇವರೆಲ್ಲ ಗಾಯಕರು ಏನಾಗಿದ್ದಾರೆ, ನೃತ್ಯಗಾರರಾಗಿದ್ದಾರೆ. ಹೌದಲ್ಲ? ಓಕೆ, ಎಲ್ಲ ಗಾಯಕರು ನೃತ್ಯಗಾರರು. ಇವರು ಗಾಯಕರು ಇವರು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಕೆಲವು ಸಂಗೀತಗಾರರು ಗಾಯಕರು ಅಂತ ಹೇಳಿದ್ದಾರೆ. ಸೊ ಕೆಲವು ಸಂಗೀತಗಾರರು ಗಾಯಕರು, ಕೆಲವು ಸಂಗೀತ ಗಾಯಕರಾಗಿರೋದ್ರಿಂದ ಇದು ಇಲ್ಲಿಂದ ಪಾಸ್ ಆಗ್ತದೆ. ಸೊ ಇವರೆಲ್ಲ ಏನಿವರು ಸಂಗೀತಗಾರರು. ಓಕೆ, ಹಾಗಾದರೆ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಕೆಲವು ಸಂಗೀತಗಾರರು ನೃತ್ಯಗಾರರು. ಎಸ್, ಕೆಲವು ಸಂಗೀತಗಾರರು ಏನಿದ್ದಾರೆ, ನೃತ್ಯಗಾರರು ಇದ್ದಾರೆ. ಎಸ್, ಇದು ಕರೆಕ್ಟ್ ಆಗಿದೆಲ್ಲ. ಈ ಒಂದು ಏರಿಯಾ ಏನು ಮಾಡ್ತದೆ, ಸಂಗೀತಗಾರರು ಮತ್ತು ನೃತ್ಯಗಾರರು ಎರಡು ಇರೋರನ್ನು ತೋರಿಸ್ತಾ ಇದೆ. ಸೊ ಕನ್ಕ್ಲೂಷನ್ 1 ಫಾಲೋಸ್ ಹಿಯರ್. ಅದರಿಂದ ಕನ್ಕ್ಲೂಷನ್ 1 ಇಲ್ಲಿ ಸರಿಯಾಗಿದೆ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಯಾವುದೇ ಗಾಯಕ ಸಂಗೀತಗಾರನಲ್ಲ. ಓಕೆ, ಇಲ್ಲಿ ನೋಡಿ ಈ ಏರಿಯಾ ಏನಿದೆ ಅಲ್ಲ, ಇದು ಗಾಯಕರನ್ನು ತೋರಿಸ್ತಾ ಇದೆ. ಈ ಗಾಯಕರು ಸಂಗೀತಗಾರರು ಕೂಡ ಆಗಿದ್ದಾರೆ. ಬಟ್ ಇಲ್ಲಿ ಏನು ಹೇಳ್ತಾ ಇದೆ, ಯಾವುದೇ ಗಾಯಕ ಸಂಗೀತಗಾರನಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೇವಲ ಒಂದು ಮಾತ್ರ ಸರಿ ಇದೆ. Question number 20. In the following question, a statement is followed by two conclusions, number 1 and 2. We have to assume everything in the statement to be true. Then consider the two conclusions and decide which of them logically follows beyond a reasonable doubt. Statement: the government of India has decided to allocate rupees 100 crores each year for 5 years for developing smart cities project. Yes, the government of India has decided to allocate 100 crores rupees for every 5 years for the development of smart city. Okay, this is the statement here. Then conclusion 1 is, yes, rupees 500 crore is not sufficient for the development of smart cities. Yes, this is also correct, we can say. Sometimes 500 crore rupees it is not sufficient. Second one is 500 crore rupees is adequate for developing the smart cities project in India. Yes, this is also correct. But here they are telling that not sufficient, but here they are telling it is sufficient. So this statement is completely opposite to
this statement, but both are correct, but these are both the statements conclusions are opposite here. So what will happen here? Either conclusion 1 or 2 will follow, any one will follow. Yes, is it correct? Okay. ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ ಇದೆ, ಎರಡು ನಿರ್ಧಾರಗಳಿವೆ. ಕೊಟ್ಟಿರೋ ಹೇಳಿಕೆಯನ್ನು ಸರಿ ಅಂತ ಊಹೆ ಮಾಡಿ. ಎರಡು ನಿರ್ಧಾರಗಳಲ್ಲಿ ಯಾವುದು ನಿರ್ಧಾರ ಸರಿ ಇದೆ ಎಂಬುದನ್ನು ನೀವು ನಿರ್ಧರಿಸಬೇಕು. ಹೇಳಿಕೆ ಏನು ಹೇಳ್ತಾ ಇದೆ? ಭಾರತ ಸರ್ಕಾರ ಈ ಸ್ಮಾರ್ಟ್ ನಗರಗಳ ಯೋಜನೆಗೆ 100 ಕೋಟಿ ಪ್ರತಿ 5 ವರ್ಷಗಳಿಗೆ ಖರ್ಚು ಮಾಡಲು ನಿರ್ಧಾರವನ್ನು ಮಾಡಿದೆ. ಎಸ್, ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಪ್ರತಿ 5 ವರ್ಷಕ್ಕೆ 100 ಕೋಟಿಯನ್ನು ಸ್ಮಾರ್ಟ್ ಸಿಟಿ ಮೇಲೆ ಖರ್ಚು ಮಾಡಬೇಕು. ಮೊದಲನೇ ನಿರ್ಧಾರ ಏನು ಹೇಳ್ತಾ ಇದೆ? ರೂಪಾಯಿ 500 ಕೋಟಿ ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ. ಎಸ್, 500 ಕೋಟಿ ರೂಪಾಯಿ ಸಾಲದೇ ಇರಬಹುದು, ಇದು ಕೂಡ ಸರಿ. ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಎರಡನೇದೇನು ಹೇಳ್ತಾ ಇದೆ? ರೂಪಾಯಿ 500 ಕೋಟಿ ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದು, ಇದು ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಆದರೆ ಎರಡೂ ಕನ್ಕ್ಲೂಷನ್ಗಳ ನಡುವೆ ಏನಿದೆ? ಇಲ್ಲಿ ಅಪೋಸಿಟ್ ರಿಲೇಷನ್ಶಿಪ್ ಇದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ? ಯಾವುದಾದ್ರೂ ಒಂದು ಕನ್ಕ್ಲೂಷನ್ ಇಲ್ಲಿ ಸರಿಯಾಗ್ತದೆ. ಹೌದಲ್ಲ? 500 ರೂಪಾಯಿ ಸಾಕಾಗ್ತದೆ ಅಂತ ಹೇಳ್ಬೋದು, ಇಲ್ಲ ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ಎರಡೂ ಕೂಡ ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ನಿರ್ಧಾರ 1 ಅಥವಾ 2. 1 is the question below is followed by 2 arguments. Decide which of the argument is strong and which is weak. Choose the correct answer from the given below. Yes, and the statement is, should all the infrastructure development projects in India be given to the private sector? Yes, this is the statement. They are asking question here. Yes, all the infrastructure development projects, should we give it to the in the hand of private people? Argument 1 is saying that no, private sector units are not equipped with the necessary assets to execute such projects. Yes, do you think it is correct? No, private sector units are not equipped. They are telling that private units are unable to handle such project. Yes, this is wrong. No, because in many sector we are observing private sector is handling very efficiently. So this statement is wrong here. Then let us see the argument 2. Yes, in a developing country such project could be executed by the private people. Yes, what about this argument here? In developing country such projects could be executed by the private people. No, in many developed countries both government and also private people are executing such projects. So this statement is also not true here. So here the right answer is option D, if neither 1 nor 2. Yes, no argument is following the statement here. ಎಸ್, ಕ್ವಶನ್ ನಂಬರ್ 21 ಕನ್ನಡದಲ್ಲಿ. ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ, ಯಾವ ವಾದ ದುರ್ಬಲವಾಗಿದೆ ಅಂತ ನಿರ್ಧರಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ ಏನು ಹೇಳ್ತಾ ಇದೆ? ಭಾರತದಲ್ಲಿ ಎಲ್ಲ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಖಾಸಗಿ ವಲಯಕ್ಕೆ ನೀಡಬೇಕೇ ಎಂಬುದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ವಾದಗಳೇನಿದೆ? ಇಲ್ಲ, ಖಾಸಗಿ ವಲಯದ ಘಟಕಗಳು ಇಂಥ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವಶ್ಯಕ ಸ್ವತ್ತುಗಳನ್ನು ಹೊಂದಿಲ್ಲ, ಇದು ತಪ್ಪಾಗಿದೆ ಅಲ್ಲ. ಹಲವಾರು ಸೆಕ್ಟರ್ಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಖಾಸಗಿ ವಲಯ ಸರ್ಕಾರಿ ವಲಯಕ್ಕಿಂತ ಹೆಚ್ಚಿನ ಎಫಿಷಿಯನ್ಸಿಯೊಂದಿಗೆ ವರ್ಕನ್ನು ಮಾಡ್ತಾ ಇದೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ? ಹೌದು, ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇಂಥ ಯೋಜನೆಗಳನ್ನು ಖಾಸಗಿ ವಲಯಗಳು ಕಾರ್ಯಗತಗೊಳಿಸಬಹುದು. ಎಸ್, ಖಾಸಗಿ ವಲಯ ಅಷ್ಟೇ ಅಂತ ಹೇಳೋಕೆ ಬರೋದಿಲ್ಲ, ಸರ್ಕಾರಿ ವಲಯನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ, ಖಾಸಗಿ ವಲಯನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಆ ರೀತಿ ಒಂದು ಯೋಚನೆ ಮಾಡಿದ್ರೆ ಈ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ದ ಕೋಆರ್ಡಿನೇಷನ್ ಬಿಟ್ವೀನ್ ಗವರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಪೀಪಲ್ ಇಸ್ ವೆರಿ ನೆಸೆಸರಿ. ಸೊ ಇಲ್ಲಿ ಯಾವುದೇ ವಾದವು ಕೂಡ ಈ ಸ್ಟೇಟ್ಮೆಂಟ್ಗೆ ಹೋಲಿಸಿದರೆ ಪ್ರಬಲವಾಗಿಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್, ಕ್ವಶನ್ ನಂಬರ್ 22. ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ is true, which of the following statements are false here? First one is no students are intelligent, second one is some students are intelligent, third one is some students are not intelligent. Yes, 4 options are given here. ಒಂದು ವೇಳೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ನಿಜವಾದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸುಳ್ಳು ಎಂಬುದನ್ನು ತಿಳಿಸಿ. ಯಾವುದೇ ವಿದ್ಯಾರ್ಥಿಯು ಬುದ್ಧಿವಂತನಲ್ಲ, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ.
ಎಸ್ ಫ್ರೆಂಡ್ಸ್, ಈ ರೀತಿಯ ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ನಾನು ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋದರೆ ನಿಮಗೆ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ನೀವೇನಾದರೂ ಆ ವಿಡಿಯೋನ ನೋಡಿದರೆ ಈ ಕ್ವಶನ್ ನೀವೇ ಬಿಡಿಸ್ತೀರಾ. ಎಸ್, ಇಫ್ ಯು ಸಿ ಅವರ್ ಸ್ಕ್ವೇರ್ ಆಫ್ ಅಪೋಸಿಷನ್ ವಿಡಿಯೋ, ಯು ಆರ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್. ಎಸ್, ಸೊ ಈ ಯಾರಿಗೆ ಈ ಪ್ರಶ್ನೆಯನ್ನು ಬಿಡಿಸೋಕ್ಕೆ ತುಂಬ ಕಷ್ಟವಾಗ್ತಾ ಇದೆಯಲ್ಲ, ಅವರು ದಯಮಾಡಿ ಸ್ಕ್ವೇರ್ ಆಫ್ ಅಪೋಸಿಷನ್ ವಿಡಿಯೋನ ನೋಡಿ ಬನ್ನಿ. ಸೊ ಇಲ್ಲಿನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಸ್ಕ್ವೇರ್ ಆಫ್ ಅಪೋಸಿಷನ್. ಇಲ್ಲಿ ನಾವು ಆಲ್ ಅಂತ ಬರಿತೀವಿ, ಇಲ್ಲಿ ನೋ ಅಂತ ಬರಿತೀವಿ. ಎಸ್, ಇಲ್ಲಿ ನೋ, ಇಲ್ಲಿ ಸಮ್ ಅಂತ ಬರಿತೀವಿ, ಇಲ್ಲಿ ಸಮ್ ನಾಟ್ ಅಂತ ಬರಿತೀವಿ, ಹೌದಲ್ಲ? ಓಕೆ, ಇಲ್ಲಿ ಆಲ್ನಿಂದ ಸಮ್ ನಾಟ್ಗೆ ಕಾಂಟ್ರಾಡಿಕ್ಟರಿ ಇರ್ತದೆ, ನೋನಿಂದ ಸಮ್ಗೆ ಕಾಂಟ್ರಾಡಿಕ್ಟರಿ ಇರ್ತದೆ. ಅದೇ ರೀತಿ ಏನಿಂದ ಆಲ್ನಿಂದ ನೋಗೆ ಏನಿರ್ತದೆ, ಕಾಂಟ್ರರಿ ಇರ್ತದೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಒಂದು ವೇಳೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರಾದಲ್ಲಿ ಕೆಳಗಿನ ಯಾವ ಹೇಳಿಕೆ ಸುಳ್ಳು ಅಂತಂದರೆ ಈ ಒಂದು ಸ್ಟೇಟ್ಮೆಂಟ್ಗೆ ಅಪೋಸಿಟ್ ವರ್ಡನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕು, ಹೌದಲ್ಲ? ಹಾಗಾದರೆ ಆಲ್ ಎಲ್ಲರೂ ಅಂತಿದೆ ಅಲ್ಲ, ಆಲ್ಗೆ ಅಪೋಸಿಟ್ ವರ್ಡ್ ಯಾವುದಾಗ್ತದೆ, ನೋ ಮತ್ತು ಸಮ್ ನಾಟ್. ಎಸ್ ಫ್ರೆಂಡ್ಸ್, ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಟ್ರೂ, ಎಸ್ ಹಿಯರ್ ಆಲ್ ಇಸ್ ದೇರ್. ಓಕೆ, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ is true. Which of the following statements are false? And then which are the opposite to all? One is some not is opposite, and also no is opposite. So no students are intelligent, this is also opposite. And some students okay, some students are intelligent, it is not opposite, it is direct relation. Then some students are not intelligent, this is also opposite. So the right answer will be option B. I think let us check it. Yes, okay, option B 1 and 3 are correct here. Yes, ಆದ್ದರಿಂದ ಇಲ್ಲಿ ಬಿ ಸರಿಯಾದ ಉತ್ತರವಾಗಿದೆ. If all students are intelligent is true, no students are intelligent and some students are not intelligent are false here. Yes, question number 23. Choose the pair of words which shows the same relationship as given at the top. Protagonist character. Four options are given here: man immigration, bird migration, food adulteration, frog estival. ಓಕೆ, ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಂದ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿರಿ. ನಾಯಕ ಪಾತ್ರ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಹೊಂದುವಂಥ ಪದವನ್ನು ನಾವೆಲ್ಲ ಆಯ್ಕೆ ಮಾಡಬೇಕು. ಮನುಷ್ಯ ವಲಸಿಗ, ಪಕ್ಷಿ ವಲಸೆ, ಆಹಾರ ಕಲಬೆರಕೆ, ಕಪ್ಪೆ ಇಸ್ಟಿವೆಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬರ್ಡ್ ಇಮಿಗ್ರೇಷನ್. ಎಸ್, ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಜೋಡಿ ಪದ ಯಾವುದಂತಂದರೆ ಪಕ್ಷಿ ವಲಸೆ. ಬಿಕಾಸ್ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್, ಎಸ್ ಇಟ್ ಹಿಯರ್ ಪ್ರೊಟಗನಿಸ್ಟ್ ರೆಫರ್ಸ್ ಟು ದ ಮೇನ್ ಕ್ಯಾರೆಕ್ಟರ್ ಇನ್ ದ ಪ್ಲೇ. Yes, right. So in the similarly, bird and migration refers to the movement of birds from one place to another place. Hence the right answer is bird, and bird migration is the correct answer. Yes, question number 24. There were 6 friends, A, B, C, D, E and F. Everyone is good in one of the following games: baseball, volleyball, carom, hockey, TT and polo. And each one owns a different colored car: yellow, green, black, white, blue and red. And D plays polo and has yellow car. C does not play TT and hockey and owns neither blue nor yellow car. E has white car and plays baseball. B doesn't play TT, he has a red car. A plays carom and has black car. Based on this information, answer the following question. The question is, which colored car F owns and which game F plays? Option A red and hockey, option B yellow and polo, option C blue and TT, option D black and TT. So let us solve it. ಕನ್ನಡದಲ್ಲಿ ಕೂಡ ಪ್ರಶ್ನೆಯನ್ನು ನೋಡಿಬಿಡೋಣ, ಒಂದೇ ಸಾರಿ ಬಿಡಿಸ್ತೀನಿ. 6 ಜನ ಸ್ನೇಹಿತರು ಎ, ಬಿ, ಸಿ, ಡಿ, ಇ ಮತ್ತು ಎಫ್ ಇದ್ದಾರೆ. ಎಲ್ಲರೂ ಒಂದೊಂದು ಆಟದಲ್ಲಿ ಪರಿಣಿತರಾಗಿದ್ದಾರೆ. ಯಾವ್ಯಾವ ಆಟ ಆಡ್ತಾ ಇದ್ದಾರೆ ಅಂತಂದರೆ ಬೇಸ್ಬಾಲ್ ಆಗಿರ್ಬೋದು, ವಾಲಿಬಾಲ್, ಕೇರಮ್, ಹಾಕಿ, TT ಮತ್ತು ಪೋಲೋ.
ಮತ್ತು ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಕಾರ್ ಇದೆ ಬೇರೆ ಬಣ್ಣದ್ದು, ಹಳದಿ, ಹಸಿರು, ಕಪ್ಪು, ಬಿಳಿ, ನೀಲಿ ಮತ್ತು ಕೆಂಪು. ಡಿ ಡಿ ಪೋಲೋ ಆಡ್ತಾ ಇದ್ದಾನೆ ಮತ್ತು ಹಳದಿ ಬಣ್ಣದ ಕಾರನ್ನು ಹೊಂದಿದ್ದಾನೆ. ಸಿ ಹಾಕಿ ಮತ್ತು ಟಿ ಟಿ ಆಡುವುದಿಲ್ಲ ಮತ್ತು ನೀಲಿ ಮತ್ತು ಹಳದಿ ಕಾರಿನ ಮಾಲೀಕ ಅಲ್ಲ. ಈ ಹತ್ರ ಬಿಳಿ ಕಾರ್ ಇದೆ ಮತ್ತು ಬೇಸ್ಬಾಲ್ ಆಡ್ತಾನೆ. ಬಿ ಟಿ ಟಿ ಆಡುವುದಿಲ್ಲ ಮತ್ತು ಕೆಂಪು ಕಾರನ್ನು ಹೊಂದಿದ್ದಾನೆ. ಎ ಕೇರಂ ಆಡುತ್ತಾನೆ ಮತ್ತು ಕಪ್ಪು ಕಾರಿನ ಮಾಲೀಕ ಆಗಿದ್ದಾನೆ. ಈ ವಿಷಯವನ್ನು ಅರಿತು ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಬೇಕು. ಪ್ರಶ್ನೆ ಏನಿದೆ? ಎಫ್ ಯಾವ ಬಣ್ಣದ ಕಾರು ಹೊಂದಿದ್ದಾನೆ ಮತ್ತು ಯಾವ ಆಟ ಆಡುತ್ತಾನೆ? ಕೆಂಪು ಹಾಕಿ, ಹಳದಿ ಪೋಲೋ, ನೀಲಿ ಟಿ ಟಿ, ಕಪ್ಪು ಮತ್ತು ಟಿ ಟಿ. ಎಸ್, ಈ ಬಣ್ಣಗಳನ್ನು ಮತ್ತು ಎಲ್ಲ ಆಟಗಳನ್ನು ನಾವು ಇಂಗ್ಲೀಷ್ನಲ್ಲಿನೇ ನೋಡಿ ಬಿಡಿಸೋಣ, ಎಲ್ಲ ಈಸಿಯಾಗಿ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಓಕೆ, ಲೆಟ್ ಅಸ್ ಸಿ. ಇಲ್ಲಿ ನೋಡಿ, ಓಕೆ, ಎ ಬಿ ಸಿ ಡಿ ಆ್ಯಂಡ್ ಎಫ್. ಎಸ್, ಎ ಬಿ ಸಿ ಡಿ ಆ್ಯಂಡ್ ಎಫ್. ದೇರ್ ಆರ್ 6 friends are there and they are playing these games and they are having these colored cars. Let us go to the given information. ಕೊಟ್ಟಿರೋ ಇನ್ಫಾರ್ಮೇಷನನ್ನು ಮೊದಲು ನೋಡೋಣ. ಡಿ ಪ್ಲೇಸ್ ಪೋಲೋ ಆ್ಯಂಡ್ ಹ್ಯಾಸ್ ಯೆಲ್ಲೋ ಕಾರ್. ಓಕೆ, ಎಸ್, ಡಿ ಏನು ಮಾಡ್ತಾ ಇದ್ದಾನೆ? ಡಿ ಪ್ಲೇಸ್ ಪೋಲೋ. ಎಸ್, ಓಕೆ, ಇಲ್ಲಿ ಬರೆದಿದ್ದೀನಿ. ಡಿ ಪ್ಲೇಸ್ ಪೋಲೋ ಆ್ಯಂಡ್ ಹ್ಯಾಸ್ ಯೆಲ್ಲೋ ಕಾರ್. ಡಿ ಪೋಲೋ ಆಟವನ್ನು ಆಡ್ತಾ ಇದ್ದಾನೆ, ಅವನ ಹತ್ರ ಯೆಲ್ಲೋ ಕಾರ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಸಿನ ಆಮೇಲೆ ಬರೆಯೋಣ. ಇ ನೋಡೋಣ. ಇ ಹ್ಯಾಸ್ ವೈಟ್ ಕಾರ್. ಎಸ್, ಹಿ ಹ್ಯಾಸ್ ವೈಟ್ ಕಾರ್ ಆ್ಯಂಡ್ ಪ್ಲೇ ಬೇಸ್ಬಾಲ್. Yes, he is having white car and he is playing which game? He is playing baseball. Okay. Then B doesn't play TT. He has a red car. Yes, B is not playing TT. Then which game he is playing? We'll see it later. And he is having red car. Yes, here I have written B is having red car. B ಹತ್ರ ರೆಡ್ ಕಾರ್ ಇದೆ, ಆದರೆ ಅವನು ಯಾವ ಆಟ ಆಡ್ತಾ ಇದ್ದಾನಂತ ನಮಗೆ ಗೊತ್ತಿಲ್ಲ. ಎಸ್, ಎ ಪ್ಲೇಸ್, ಏನು ಮಾಡ್ತಾ ಇದ್ದಾನೆ? ಎ ಪ್ಲೇಸ್ ಕ್ಯಾರಮ್ ಆ್ಯಂಡ್ ಹ್ಯಾಸ್ ಅ ಬ್ಲ್ಯಾಕ್ ಕಾರ್. ಎಸ್, ಎ ಕ್ಯಾರಮ್ ಮಾಡ್ತಾ ಇದ್ದಾನೆ, ಬ್ಲ್ಯಾಕ್ ಕಾರ್ ಇದೆ. ಸೊ ಎ ಪ್ಲೇಸ್ ಕ್ಯಾರಮ್ ಆ್ಯಂಡ್ ಹ್ಯಾಸ್ ಬ್ಲ್ಯಾಕ್ ಕಾರ್. ಸೊ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಫೈಂಡ್ ವಿಚ್ ಕಲರ್ಡ್ ಕಾರ್ ಎಫ್ ಓನ್ಸ್ ಆ್ಯಂಡ್ ವಿಚ್ ಗೇಮ್ ಎಫ್ ಪ್ಲೇಸ್. ಎಫ್ನ ಹತ್ರ ಯಾವ ಕಲರ್ ಕಾರ್ ಇದೆ ಮತ್ತು ಯಾವ ಆಟ ಆಡ್ತಾ ಇದ್ದಾನೆ. ಸೊ ಇಲ್ಲಿ ಕೊಟ್ಟಿರುವ ಇನ್ಫಾರ್ಮೇಷನ್ ಬಗ್ಗೆ, ಎ ಇಸ್ ಪ್ಲೇಯಿಂಗ್ ಕ್ಯಾರಮ್ ಆ್ಯಂಡ್ ಹ್ಯಾವಿಂಗ್ ಬ್ಲ್ಯಾಕ್ ಕಾರ್. ಬಿ ಈಸ್ ಪ್ಲೇಯಿಂಗ್ ವಿಚ್ ಗೇಮ್ ವಿ ಡೋಂಟ್ ನೋ, ಈಸ್ ಹ್ಯಾವಿಂಗ್ ರೆಡ್ ಕಾರ್. ಸಿ ವಿ ಡೋಂಟ್ ನೋ. ಡಿ ಪ್ಲೇಸ್ ಪೋಲೋ ಆ್ಯಂಡ್ ಹ್ಯಾಸ್ ಯೆಲ್ಲೋ ಕಾರ್. ಇ ಪ್ಲೇಸ್ ಬೇಸ್ಬಾಲ್ ಆ್ಯಂಡ್ ವೈಟ್ ಕಾರ್. ಓಕೆ, ಓನ್ಲಿ ದಿಸ್ ಮಚ್ ಇನ್ಫಾರ್ಮೇಷನ್ is there. Here let us mark first. D is playing polo. Yes, D is playing polo and he is having yellow car. ಇವನ್ನೆಲ್ಲ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಡಿ ಈಸ್ ಪ್ಲೇಯಿಂಗ್ ಪೋಲೋ ಆ್ಯಂಡ್ ಹಿ ಈಸ್ ಹ್ಯಾವಿಂಗ್ ಯೆಲ್ಲೋ ಕಾರ್. ದೆನ್ ಇ ಈಸ್ ಪ್ಲೇಯಿಂಗ್ ಬೇಸ್ಬಾಲ್. ಎಸ್, ಇ ಈಸ್ ಪ್ಲೇಯಿಂಗ್ ಬೇಸ್ಬಾಲ್ ಆ್ಯಂಡ್ ಹಿ ಈಸ್ ಹ್ಯಾವಿಂಗ್ ವೈಟ್ ಕಾರ್. ಎಸ್, ಈ ಬೇಸ್ಬಾಲ್ ಆಡ್ತಾ ಇದ್ದಾನೆ, ಅವನ ಹತ್ರ ವೈಟ್ ಕಾರ್ ಇದೆ. ನೆಕ್ಸ್ಟ್ ಎ. ಓಕೆ, ಎ ಈಸ್ ಪ್ಲೇಯಿಂಗ್ ಕ್ಯಾರಮ್. Yes, A is playing carom and he is having black car. Yes, A is ಓಕೆ, ಎ ಆಯ್ತಲ್ಲ, ಎ ಕ್ಯಾರಮ್ ಮಾಡ್ತಾ ಇದ್ದಾನೆ ಮತ್ತು ಅವನ ಹತ್ರ ಬ್ಲ್ಯಾಕ್ ಕಾರ್ ಇದೆ. ಆ್ಯಂಡ್ ಬಿ ಬಗ್ಗೆ ನಮ್ಗೆ ಗೊತ್ತಿದೆ. ಬಿ ರೆಡ್ ಕಾರನ್ನು ಹೊಂದಿದ್ದಾನೆ, ಆದರೆ ಯಾವ ಆಟ ಆಡ್ತಾ ಇದ್ದಾನಂತ ನಮಗೆ ಗೊತ್ತಿಲ್ಲ. ಓಕೆ, ಬಿ ಹತ್ರ ರೆಡ್ ಕಾರ್ ಇದೆ, ಬಟ್ ಯಾವ ಆಟ ಆಡ್ತಾ ಇದ್ದಾನಂತ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡೋಣ ನಾವು ಇವಾಗ ಉಳಿದಿರೋ ಆಟಗಳು ಯಾವ್ಯಾವು. ಹಿಯರ್ ದ ರಿಮೈನಿಂಗ್ ಗೇಮ್ಸ್ ಆರ್ ವಾಲಿಬಾಲ್, ಹಾಕಿ ಆ್ಯಂಡ್ ಟಿ ಟಿ. ಸೊ ಹಿಯರ್ ಸಿ ದಿಸ್ ಸೆಂಟೆನ್ಸ್ ಹಿಯರ್. ಸಿ ಡಸ್ ನಾಟ್ ಪ್ಲೇ. ಎಸ್, ಓಕೆ, ಅದರ್ವೈಸ್ ಐ ವಿಲ್ ಚೇಂಜ್ ದ ಕಲರ್. ಎಸ್, ಜಸ್ಟ್ ಅ ಸೆಕೆಂಡ್. ಎಸ್, ಓಕೆ, ಸಿ ಹಿಯರ್ ಸಿ ಡಸ್ ನಾಟ್ ಪ್ಲೇ. Yes, C does not play TT and hockey. Yes, please pay attention here. C does not play TT and hockey. C ಏನು ಮಾಡ್ತಾ ಇಲ್ಲ? C
ಸಿ ಟಿ ಟಿನೂ ಆಟ ಆಡ್ತಾ ಇಲ್ಲ ಮತ್ತು ಹಾಕಿನೂ ಆಡ್ತಾ ಇಲ್ಲ. ಎಸ್, ಸಿ ಡಸ್ ನಾಟ್ ಪ್ಲೇ ಟಿ ಟಿ ಆ್ಯಂಡ್ ಹಾಕಿ. ಎಸ್, ಸಿ ಡಸ್ ನಾಟ್ ಪ್ಲೇ ಟಿ ಟಿ ಆ್ಯಂಡ್ ಹಾಕಿ. ದೆನ್ ದ ರಿಮೈನಿಂಗ್ ಗೇಮ್ ಈಸ್ ವಾಲಿಬಾಲ್. Yes, which game she is playing now? Volleyball. Yes, she is playing volleyball here because he is not playing hockey and TT, so the remaining game is volleyball. ಸಿ ಹಾಕಿನೂ ಆಡ್ತಾ ಇಲ್ಲ, ಟಿ ಟಿನೂ ಆಡ್ತಾ ಇಲ್ಲ. ಹಾಗಾದರೆ ಉಳಿದಿರೋ ಗೇಮ್ ಯಾವುದು? ವಾಲಿಬಾಲ್. ಸಿ ವಾಲಿಬಾಲ್ ಆಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಕಂಟಿನ್ಯೂಸ್. ಆ್ಯಂಡ್ ಓನ್ಸ್ ನೈದರ್ ಬ್ಲೂ ನಾರ್ ಯೆಲ್ಲೋ ಕಾರ್. Yes, okay. She is having a car which is neither blue nor yellow. ಸೀನ್ ಹತ್ರ ಒಂದು ಕಾರ್ ಇದೆ, ಅದು ಬ್ಲೂನೂ ಅಲ್ಲ ಯೆಲ್ಲೋನೂ ಅಲ್ಲ. ಎಸ್, ಇಲ್ಲಿ ಉಳಿದಿರೋ 3 ಕಲರ್ ಯಾವುವು? ಒಂದು ಬ್ಲೂ ಇದೆ ಮತ್ತು ಗ್ರೀನ್ ಇದೆ. ಎಸ್, ಸೆಂಟೆನ್ಸ್ನಲ್ಲಿ ಏನಿದೆ? ಸೀನ್ ಹತ್ರ ಇರೋ ಕಾರ್ ಬ್ಲೂನೂ ಅಲ್ಲ ಯೆಲ್ಲೋನೂ ಅಲ್ಲ. ಯೆಲ್ಲೋ ಡಸಂಟ್ ಮ್ಯಾಟರ್ ಹಿಯರ್, ಯೆಲ್ಲೋ ಈಸ್ ಆಲ್ರೆಡಿ ಈಸ್ ಹ್ಯಾವಿಂಗ್. ನೌ ಬ್ಲೂ, neither blue means she is not having blue car. Yes, then the remaining is green only. So she is playing volleyball and is having green car. Okay, she is having green car and he is playing volleyball. Next let us see about B. Okay, B ಬಗ್ಗೆ. Yes, see here, B doesn't play. Yes, B doesn't play TT and has red car. ಎಸ್, ಬಿ ಹತ್ರ ರೆಡ್ ಕಾರ್ ಇದೆ, ಅದು ನಮಗೆ ಗೊತ್ತಿದೆ ಮೊದಲೇ. ಅದೇ ರೀತಿ ಅವನು ಟಿ ಟಿ ಆಡ್ತಾ ಇಲ್ಲ. ಎಸ್, ಸಿ ಹಿಯರ್, ಬಿ ಈಸ್ ಹ್ಯಾವಿಂಗ್ ರೆಡ್ ಕಾರ್. ಎಸ್, ಬಿ ಈಸ್ ಹ್ಯಾವಿಂಗ್ ರೆಡ್ ಕಾರ್ and he doesn't play TT. Then remaining game is hockey. So here B is playing hockey. ಎಸ್, ಇಲ್ಲಿ ಬಿ ಏನು ಮಾಡ್ತಾ ಇದ್ದಾನೆ? ಟಿ ಟಿ ಆಡ್ತಾ ಇಲ್ಲ ಅಂತಂತಂದರೆ ಉಳಿದಿರೋ ಗೇಮ್ ಯಾವುದು? ಹಾಕಿ. ಹಾಗಾದರೆ ಅವನು ಬಿ ಹಾಕಿ ಆಡ್ತಾ ಇದ್ದಾನೆ, ಅವನ ಹತ್ರ ರೆಡ್ ಕಾರ್ ಇದೆ. ಹಾಗಾದರೆ ದ ರಿಮೈನಿಂಗ್ ಗೇಮ್ ಈಸ್ ಟಿ ಟಿ. ಟಿ ಟಿ ಇಸ್ ದ game, then the car is blue. So person F will pay, he is playing TT and which car he is having? Blue. ಹಾಗಾದರೆ ಎಫ್ ಯಾವ ಆಟ ಆಡ್ತಾ ಇದ್ದಾನೆ? ಅವನು ಟಿ ಟಿ ಆಡ್ತಾ ಇದ್ದಾನೆ, ಅವನ ಹತ್ರ ಯಾವ ಕಾರ್ ಇದೆ? ಬ್ಲೂ ಕಾರ್ ಇದೆ. ಸೊ ಲೆಟ್ ಅಸ್ ಸಿ ಆನ್ಸರ್ ಸಿ, ಬ್ಲೂ ಆ್ಯಂಡ್ ಟಿ ಟಿ. ಎಸ್, ಎಫ್ ಈಸ್ ಹ್ಯಾವಿಂಗ್ ಬ್ಲೂ ಕಾರ್ ಆ್ಯಂಡ್ ಈಸ್ ಪ್ಲೇಯಿಂಗ್ ಟಿ ಟಿ. ಅದೇ ರೀತಿ ಎಫ್ ಹತ್ರ ಬ್ಲೂ ಕಾರ್ ಇದೆ ಮತ್ತು ಅವನು ಟಿ ಟಿ ಆಟವನ್ನು ಆಡ್ತಾ ಇದ್ದಾನೆ. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫ್ರೆಂಡ್ಸ್. ಎಲ್ರಿಗೂ ಕನ್ನಡದಲ್ಲಿ ಅರ್ಥ ಆಗಿದೆ ಅಂತ ಬಯಸಿರ್ತೀನಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಆರ್ ಆಲ್ಸೋ ಯು ಕ್ಯಾನ್, ಇಫ್ ಯು ನಿಮ್ಗೇನಾದರೂ ತಿಳಿದಿಲ್ಲ ಅಂತಂದರೆ ನೀವು ಕಮೆಂಟಲ್ಲಿ ನೀವು ತಿಳಿಸ್ಬೋದು, ಅಥವಾ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೂ ಕೂಡ ನಾನು ನಿಮಗೆ ಇನ್ನೊಮ್ಮೆ ತಿಳಿಸ್ತೀನಿ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 25. ರಿಸರ್ಚ್ ಇಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್. Yes, research ethics does not include, and also all our peer members. Yes, please go through these question papers. Okay, option A honesty, option B integrity, option C subjectivity, option D objectivity. ಇವುಗಳಲ್ಲಿ ಯಾವುದು ಸಂಶೋಧನಾ ನೀತಿಯನ್ನು ಒಳಗೊಂಡಿಲ್ಲದಿರುವುದು? ಪ್ರಾಮಾಣಿಕತೆ, ಸಮಗ್ರತೆ, ವಿಷಯನಿಷ್ಠತೆ, ವಸ್ತುನಿಷ್ಠತೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, subjectivity is the correct answer. ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್ ಸಬ್ಜೆಕ್ಟಿವಿಟಿ. ಇವು ಸಂಶೋಧನಾ ನೀತಿ ಒಳಗೊಂಡಿಲ್ಲದಿರುವುದು ಯಾವುದಪ್ಪ ಅಂತಂದರೆ ವಸ್ತುನಿಷ್ಠತೆ. ಎಸ್, ರಿಸರ್ಚ್ ಎಥಿಕ್ಸ್ ಡು ನಾಟ್ ಇನ್ಕ್ಲೂಡ್ ಸಬ್ಜೆಕ್ಟಿವಿಟಿ. ಎಸ್, ಕ್ವೆಶನ್ ನಂಬರ್ 26. ನ್ಯೂಟನ್ಸ್ ಡಿಸ್ಕವರಿ ಆಫ್ ದ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್. ಎಸ್, ನ್ಯೂಟನ್ನ ಅನ್ವೇಷಣೆಯಾದ ಗುರುತ್ವಾಕರ್ಷಣೆಯ ನಿಯಮ ಸಂಬಂಧಪಟ್ಟಿರುವುದು ಮೂಲಭೂತ ಸಂಶೋಧನೆಗೆ, ಅನ್ವಯಿಕ ಸಂಶೋಧನೆಗೆ, ಕ್ರಿಯಾ ಸಂಶೋಧನೆಗೆ, ಪರಿಮಾಣಾತ್ಮಕ ಸಂಶೋಧನೆಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫಂಡಮೆಂಟಲ್ ರಿಸರ್ಚ್. ನ್ಯೂಟನ್ಸ್ ಡಿಸ್ಕವರಿ ಆಫ್ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು ಫಂಡಮೆಂಟಲ್ ರಿಸರ್ಚ್. ಎಸ್, ನ್ಯೂಟನ್ ಅವರ ಗುರುತ್ವಾಕರ್ಷಣೆ ನಿಯಮ ಇದು ಮೂಲಭೂತ ಸಂಶೋಧನೆಗೆ ಸಂಬಂಧಿಸಿದೆ. Fundamental research, it is also known as the
experimental research or theoretic. It is a theoretical work undertaken primarily to acquire new knowledge. Yes, ಈ ಫಂಡಮೆಂಟಲ್ ರಿಸರ್ಚನ್ನು ಹೊಸ ನಾಲೆಜನ್ನು ಗಳಿಸಲು ಬಳಸಲಾಗ್ತದೆ. ಇಟ್ ವಿಲ್ ಇನ್ಕ್ರೀಸ್ ಅವರ್ ಸೈಂಟಿಫಿಕ್ ನಾಲೆಜ್. Yes, fundamental research is going to increase our scientific knowledge and it has immediate or planned application. Please remember it, fundamental research is having immediate or planned application. Yes, question number 27. While sampling, if a researcher decides to interview every 15th name on a list, it is an example of, yes, he is going to select every 15th name. Then it is known as the quota sampling, systematic sampling, deliberate sampling, sequential sampling. ಸಂಶೋಧಕನು ಪ್ರತಿ ದರ್ಶದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನು ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿದರ್ಶವು ಇವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿದೆ? ವರ್ಗಿಕ ಪ್ರತಿದರ್ಶ, ಕ್ರಮಬದ್ಧ ಪ್ರತಿದರ್ಶ, ಉದ್ದೇಶಿತ ಪ್ರತಿದರ್ಶ, ಅನುಕ್ರಮ ಪ್ರತಿದರ್ಶ. ಎಸ್, ಎವ್ರಿ 15th ನೇಮ್ he is going to select means it is a systematic only, so it is a systematic sampling. ಜಸ್ಟ್ ಪ್ರತಿ 15ನೇ ಹೆಸರನ್ನು ತಗೋತಾ ಇದ್ದಾನೆ ಅಂದಮೇಲೆ ಇದು ಒಂದು ಕ್ರಮಬದ್ಧ ಸ್ಯಾಂಪ್ಲಿಂಗ್ ಆಗ್ತದೆ. And I hope you know the meaning of the systematic sampling. Here it is a probability sampling method, and here researcher will select the sampling based on the regular intervals. Yes, okay, for example, by selecting every 15th person on a list of the population. Yes, it means he is going to select every 15th person. It is an example of the systematic sampling. Question number 28. UGC insists on research papers to be published in journals with ISSN number, ISBN number, registration number, serial number. UGCಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂದು ಆಗ್ರಹಿಸುತ್ತದೆ. ಎಸ್, ನಿಮಗೆಲ್ಲ ಗೊತ್ತಿದೆ ISSN ನಂಬರ್. ಆಪ್ಷನ್ ಎ ISSN is the right answer. Yes, ISSN stands for, please remember the abbreviation also, International Standard Serial Number. ಇದನ್ನು ನೆನಪಿನಲ್ಲಿ ಇಡಬೇಕು ನೀವು. International Standard Serial Number. It is an 8-digit serial number. Please remember this also. ISSN, it is an 8-digit serial number. And it is especially helpful in distinguishing between serials with same title. Yes, here you can see the example. Number of digits in ISSN are 8. Question number 29. External validity in research refers to the rigor of the study, the accuracy of a procedure, the relation of the research problem with the researcher personal life. Option D, the extent of generalizability that the results provide. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಪ್ಷನ್ ಎ ಅಭ್ಯಾಸದ ತೀವ್ರತೆಗೆ, ಆಪ್ಷನ್ ಬಿ ಕ್ರಮದ ನಿರ್ದಿಷ್ಟತೆಗೆ, ಆಪ್ಷನ್ ಸಿ ಸಂಶೋಧನೆಯ ವಿಷಯವು ಸಂಶೋಧಕನ ನೈಜ ಜೀವನಕ್ಕೆ ಹೊಂದಿರುವ ಸಂಬಂಧ, ಆಪ್ಷನ್ ಡಿ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯಗೊಳಿಸಬೇಕಾಗಿದೆ ಎಂಬುದು. Yes, the right answer is option D. The external validity in research refers to the extent on generalizability that the results provide. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯಕರಣಗೊಳಿಸಬಹುದೆಂಬುದಕ್ಕೆ ಸಂಬಂಧಿಸಿದೆ. Yes, external validity, it is the extent to which you can generalize the findings of a study to other situations, people, setting and measures. Okay, last question. Question number 30. When the likely effects of an incident on a dependent variable are investigated, it is known as survey research, ex post facto research, action research, field investigation. ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದನ್ನು ಹೀಗೆನ್ನುವರು: ಸರ್ವೇಕ್ಷಣಾ ಸಂಶೋಧನೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಕ್ಷೇತ್ರ ತನಿಖೆ. Yes, it is known as the ex post facto research. Yes, ಇದನ್ನು ನಾವು ex post facto research ಅಂತ ಕರಿತೀವಿ. Yes, ex post facto research means research. It is also known as the after the fact or after the research. In this study, investigation starts after the fact has been occurred. Yes, manipulation is not possible here.
31. University News is a weekly journal brought out by. Yes, University, it is a journal. It is published by whom? ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನು ಹೊರತಂದ ಸಂಸ್ಥೆ ಯಾವುದು? ಆಪ್ಷನ್ ಎ ನ್ಯಾಕ್, ಆಪ್ಷನ್ ಬಿ ಯು ಜಿ ಸಿ, ಆಪ್ಷನ್ ಸಿ ಎ ಐ ಯು, ಆಪ್ಷನ್ ಡಿ MHRD. Yes, here the right answer is option C, All India. AIU stands for Association of Indian Universities. AIU stands for Association of Indian Universities. Yes, okay, AIU is going to publish the University News Journal. ಈ ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನು AIU ನವರು ಪಬ್ಲಿಷ್ ಮಾಡ್ತಾರೆ. ಸರ್ ಎಸ್, ಆಸ್ ಯು ಆಲ್ ನೋ, AIU ಸ್ಟ್ಯಾಂಡ್ಸ್ ಫಾರ್ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. Yes, AIU stands for Association of Indian Universities. It is the premier forum for academics, leaders, teachers, policy makers, managers. For all these people, the university news, it is going to help. And it is a weekly journal. Please remember it. University news, it is a weekly journal. Yes, published by the Association of Indian Universities, AIU. ಎಸ್, ಈ ವೀಕ್ಲಿ ಜರ್ನಲ್ ಆದ ಯೂನಿವರ್ಸಿಟಿ ನ್ಯೂಸ್ ಈ ಒಂದು ಪತ್ರಿಕೆಯನ್ನು AIUನವರು ಪಬ್ಲಿಷ್ ಮಾಡ್ತಾರೆ. ಈ ಒಂದು ಪತ್ರಿಕೆ ಟೀಚರ್ಸ್ಗಾಗಿರ್ಬೋದು, ಪಾಲಿಸಿ ಮೇಕರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್, ಇವರಿಗೆಲ್ಲ ತುಂಬಾ ಒಂದು ಹೆಲ್ಪ್ಫುಲ್ ಆಗಿದೆ. ಎಸ್, ಕ್ವಶನ್ ನಂಬರ್ 32. ನೇಮ್ ದ ಡೈರೆಕ್ಟರ್ ಆಫ್ ನ್ಯಾಕ್ನ ನಿರ್ದೇಶಕರನ್ನು ಹೆಸರಿಸಿ. ಎಸ್ ಫ್ರೆಂಡ್ಸ್, 2017ರಲ್ಲಿ ಈ ಒಂದು ಪ್ರಶ್ನೆಗೆ ನಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿತ್ತು. ಸೊ ಇಲ್ಲಿ ಯಾವುದೇ ಒಂದು ಆಪ್ಷನ್ ಸರಿಯಾಗಿಲ್ಲದ ಕಾರಣ, ಸೊ ದೇರ್ ಈಸ್ ನೋ ರೈಟ್ ಆಪ್ಷನ್ ಇನ್ ದಿಸ್ ಕ್ವಶನ್. ಸೊ ದೇರ್ ಆರ್ ನೋ right options are there, so we got grace mark for this question. Question number 33. Expand RUSA. Yes, RUSA ಅನ್ನು ವಿಸ್ತರಿಸಿ. ಎಸ್, ವೆರಿ ಈಸಿ ಕ್ವಶನ್. RUSA ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ಎಸ್, ಆಸ್ ಯು ಆಲ್ ನೋ, ಎಲ್ರಿಗೂ ಗೊತ್ತಿದೆ, RUSA ಸ್ಟ್ಯಾಂಡ್ಸ್ ಫಾರ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ಎಸ್, ಆಪ್ಷನ್ ಬಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, RUSA ಸ್ಟ್ಯಾಂಡ್ಸ್ ಫಾರ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ Abhiyan. It is a holistic scheme of development of higher education. Yes, RUSA comes under the higher education in India, and it is initiated in the year of 2013 by Ministry of HRD, Human Resource Development, and it is a centrally sponsored scheme. Yes, RUSA, it is a centrally sponsored scheme, and the main aim of the RUSA is providing funding to the higher education institutions. Yes, RUSA, it established in the year of 2013. It comes under the MHRD, and the main aim of the RUSA is to providing funds to the higher education institutions. RUSA ಇದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಫಂಡನ್ನು ನೀಡ್ತದೆ. 2013ರಲ್ಲಿ ಇದು ಇನಿಷಿಯೇಟೆಡ್ ಆಗಿದೆ. ಇದು MHRD ಅಂಡರ್ ಬರ್ತದೆ. So let us move to the question number 34. The Constitution of India adopted by the Constituent Assembly on. Yes, ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ. ಆಪ್ಷನ್ ಎ 26 ಜನವರಿ 1956, ಆಪ್ಷನ್ ಬಿ 26 ನವೆಂಬರ್ 1949, ಆಪ್ಷನ್ ಸಿ 26 ಜನವರಿ 1950, option D 26 November 1956. Yes, here the right answer is option B 26 November 1949. Yes, the Constitution of India was adopted by the Constituent Assembly on 26 November 1949. ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ 26 ನವೆಂಬರ್ 1949. Yes, it was adopted by the Constituent Assembly of India on 26 November 1949, and it became effective on 26 November 1950. Please don't feel confused between 26 January 1950 and 26 November 1949. This constitution was adopted by the Constitution Assembly of India on 26 November 1949, and it became effective on 26 January 1950. Yes, question number 35. Higher education in India is the responsibility of. Yes, very easy question. Option is state and central government. Option B state government. Option C central government. Option D private universities. ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ?
ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಖಾಸಗಿ ವಿಶ್ವವಿದ್ಯಾಲಯಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಹೈಯರ್ ಎಜುಕೇಷನ್ ಇಂಡಿಯಾ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಸ್ಟೇಟ್ ಗೌರ್ಮೆಂಟ್. ಉನ್ನತ ಶಿಕ್ಷಣದ ಜವಾಬ್ದಾರಿ ರಾಜ್ಯ ಮತ್ತು ಕೇಂದ್ರ ಎರಡು ಸರ್ಕಾರಗಳದ್ದಾಗಿದೆ. Question number 36. The headquarter of NCRI is in. ಓಕೆ, NCRIನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಕೋಲ್ಕತ್ತಾ. ಎಸ್, ದ ಹೆಡ್ ಕ್ವಾರ್ಟರ್ ಆಫ್ NCRI ಈಸ್ ಲೊಕೇಟೆಡ್ ಇನ್ ಹೈದರಾಬಾದ್. ಎಸ್, NCRIನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ಇದು ಹೈದರಾಬಾದ್ನಲ್ಲಿದೆ. Yes, NCRI means National Council of Rural Institutes. Yes, NCRI stands for National Council of Rural Institutes, and it is an autonomous society. Please remember, NCRI, it is an autonomous society, and it was funded by the MHRD. Yes, and NCRI, it's registered on 19th October 1995. Yes, NCRI, it established in the year of 1995, and the headquarter is in Hyderabad. And the main objective of this NCRI is promoting rural higher education. Okay, the promotion of the rural higher education is the main motive of the NCRI. ಎಸ್, ಈ ಒಂದು NCRI 1995ರಲ್ಲಿ ಬರ್ತದೆ. ಇದು ಇದಕ್ಕೆ ಫಂಡನ್ನು MHRD ಒದಗಿಸ್ತದೆ. ಇದೊಂದು ಆಟೋನಮಸ್ ಸೊಸೈಟಿ ಆಗಿದೆ. ಇದರ ಕೇಂದ್ರ ಕಚೇರಿ ಹೈದರಾಬಾದ್ನಲ್ಲಿದೆ, ಮತ್ತು ಇದರ ಮುಖ್ಯ ಉದ್ದೇಶ ಈ ರೂರಲ್ ಹೈಯರ್ ಎಜುಕೇಷನನ್ನು ಪ್ರಮೋಟ್ ಮಾಡೋದು, ಹಳ್ಳಿಗಳಲ್ಲಿ ಹೈಯರ್ ಎಜುಕೇಷನನ್ನು ಪ್ರಮೋಟ್ ಮಾಡೋದಾಗಿದೆ. ಕ್ವೆಶನ್ ನಂಬರ್ 37. PDF ಈಸ್ ಅನ್ ಅಬ್ರಿವೇಷನ್ ಫಾರ್. PDF ವಿಸ್ತರಣ ರೂಪ ಯಾವುದು? ಪೋರ್ಟೇಬಲ್ ಡೈರೆಕ್ಟರಿ ಫೈಲ್, portable document file, portable deleted file, portable domain file. Yes friends, for this question also we got grace marks. ಈ ಒಂದು ಪ್ರಶ್ನೆಗೂ ಕೂಡ ನಮಗೆ 2017ರ ಪ್ರಶ್ನೆ ಪತ್ರಿಕೆಯಲ್ಲಿ ಗ್ರೇಸ್ ಮಾರ್ಕನ್ನು ನೀಡಲಾಗಿತ್ತು. ದೆನ್ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ PDF? PDF stands for portable document format. Yes, as you all know it is not there in the option here. Okay, format is not there. So PDF stands for portable document format. Yes, PDF andre portable document format. Yes, as you all know, you use it every day in your life to open the documents in your mobile. Okay, next one, question number 38. 4GB is equal to 4GB ಇದಕ್ಕೆ ಸಮನಾಗಿರುತ್ತದೆ. Yes, option E. Here the right answer will be option C, 232 bytes. 4GB ಅಂತಂದರೆ 232 ಬೈಟ್ಸ್ಗಳಿಗೆ ಸಮನಾಗಿದೆ. ಎಸ್, ಕ್ವೆಶನ್ ನಂಬರ್ 39. VoIP ಮೀನ್ಸ್. ಎಸ್, VoIP ಅಂತಂದರೆ ಎಸ್ ಫ್ರೆಂಡ್ಸ್, ಈ 2017ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇಲ್ಲಿ ICTನಿಂದ ಈ ವಿಸ್ತೃತ ರೂಪಗಳನ್ನು 2-3 ಕ್ವಶನ್ಸನ್ನು ಕೇಳಿದ್ದಾರೆ. ಎಸ್ ಫ್ರೆಂಡ್ಸ್, ವೆನ್ ಯು ಗೋ EPC 2017 ಕ್ವಶನ್ ಪೇಪರ್, 3-4 ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಆನ್ ದಿಸ್ ಎಕ್ಸ್ಪೆನ್ಷನ್, VoIP, RUSA. Okay, please go through it. Then option 1, voice over internet protocol. Option B, voice on intranet procedure. Option C, wide offer internet procedure. Option D, valid offering programs. Yes, as you all know, VoIP stands for voice over internet protocol. VoIP ಅಂತಂದರೆ voice over internet protocol. Yes, VoIP also called IP telephony. Please remember it. It is also known as the IP telephony. It is a method and group of technologies for the delivery of voice communication. Please remember it. And also multimedia sessions over internet. Yes, see next question is DNS. Again expansion. ಮತ್ತೆ DNS ಅಂತಂದರೆ debug number system, domain natural system, debugging name system, domain name system. Yes, as you all know, DNS stands for domain name system. Yes, DNS ಅಂತಂದರೆ domain name system. ಇದು ಸರಿಯಾದ ಉತ್ತರ ಆಗಿದೆ. Yes, DNS stands for domain name system. DNS, it is a directory service that provides a mapping between the name of a host on the network and its numerical address. Please remember it about DNS. A question may arise here. It is the mapping between the host on the network and the
numerical address, and DNS is required for the functioning of the internet. Please remember it, DNS is very essential. Yes, if DNS ಇಲ್ಲದೆ ನಾವು ಇಂಟರ್ನೆಟ್ ಅನ್ನು ಆಪರೇಟ್ ಮಾಡೋದು ಸಾಧ್ಯ ಇಲ್ಲ. Each node in a tree has domain name, and a full domain name is a sequence of symbols specified by dots. Move to the questions. Here the question number 41. Which one of the following is correct? ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? Yes, 4 options are given here. Here the right answer is option C. 20 bracket 10 is equal to 10 100 bracket 2. Option C ಇಲ್ಲಿ ಏನಾಗಿದೆ ಸರಿಯಾಗಿದೆ. Okay, question number 42. Firewall means, okay, option A, a software program or a piece of hardware between computer and internet connection. Option B, a software program between printer and memory chip. Option C, a device to create fire on the wall. No, this is not correct. We can eliminate. This is not a virus. This also we can easily eliminate, and it is not a software between memory chip and printer. So here the right answer is option A. Firewall, it is a software program or piece of hardware between computer and network connection. Yes, ಫೈರ್ವಾಲ್ ಅಂತಂದರೆ ಇದು ಗಣಕಯಂತ್ರ ಮತ್ತು ಇಂಟರ್ನೆಟ್ಗಳ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶವಾಗಿದೆ. Yes, firewall, it is a network security, and it is going to monitor incoming and outgoing network traffic, and the firewall will also decide whether to allow or block the specific target. And friends, read the following passage carefully and answer the questions 43 to 48. Yes friends, you can pause the video and you can read the paragraph here. Okay, 2 paragraphs are there. Yeah, you can pause the video and you can read the paragraph, then you can answer the questions. Yes, question number 43. Okay, let us see the paragraph in Kannada also. ಓಕೆ, ಕನ್ನಡದಲ್ಲಿ ಇವು ಪ್ಯಾರಾಗ್ರಾಫನ್ನು ನೀವು ಇಲ್ಲಿ ನೋಡ್ಬೋದು. ಎಸ್, ಕೆಳಗಿನ ವಾಕ್ಯ ವೃಂದವನ್ನು ಎಚ್ಚರಿಕೆಯಿಂದ ಓದಿ 43ರಿಂದ 48ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಫ್ರೆಂಡ್ಸ್, ನೀವು ವಿಡಿಯೋನ ಸ್ಟಾಪ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಬೋದು, ಅಥವಾ KSET 2017 ಪೇಪರ್ 1 ಪ್ರಶ್ನೆ ಪತ್ರಿಕೆಯನ್ನು ನೀವು KSET ವೆಬ್ಸೈಟ್ನಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ಈ ಪ್ಯಾರಾಗ್ರಾಫನ್ನು ನೀವು ಸರಿಯಾಗಿ ಓದಿ ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಅದೇ ರೀತಿ ಫ್ರೆಂಡ್ಸ್, ಈ ಪ್ಯಾರಾಗ್ರಾಫನ್ನು ಭಾಳಷ್ಟು ಜನ ಇಗ್ನೋರ್ ಮಾಡ್ತಾರೆ, ಆದರೆ ಯಾವಾಗಲೂ ನೀವು ಪ್ಯಾರಾಗ್ರಾಫನ್ನು ಇಗ್ನೋರ್ ಮಾಡಬಾರ್ದು. ಯಾಕೆಂದರೆ ಇಲ್ಲಿ ನಿಮಗೆ ಇದು 10 ಅಂಕಗಳನ್ನು ತಂದು ಕೊಡ್ತದೆ. ಸೊ ಹಾಗಾಗಿ ಇಲ್ಲಿ ನೀವು ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಇರ್ತದೆ, ಸರಿಯಾಗಿ ಓದಿ ಆನ್ಸರ್ ಮಾಡಿದರೆ ಸಾಕು. ಸೊ ನಾನು ಉತ್ತರಗಳನ್ನು ಮಾತ್ರ ಹೇಳ್ತೀನಿ ನಿಮಗೆ, ನೀವು ಆಮೇಲೆ ಪ್ಯಾರಾಗ್ರಾಫನ್ನು ಓದಿ ಉತ್ತರಗಳನ್ನು ಕಂಡುಹಿಡಿಬೋದು. ಸೊ ಹೌ ವುಡ್ ಯು ಡಿಸ್ಕ್ರೈಬ್ ಮಿಸ್ಟರ್ ಪಾಂಟಿಲಿಯರ್ಸ್ ಕಂಡಕ್ಟ್ ಡ್ಯೂರಿಂಗ್ ದ ಈವ್ನಿಂಗ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, patronizing and self-centered. Okay friends, I am going to tell you only answer. I don't want to spend time on reading the whole paragraph, so you can read it later. ಸಂಜೆಯ ವೇಳೆ ಪಾಟೀಲಿಯರವರ ವ್ಯಕ್ತಿತ್ವ ನೀವು ಹೇಗೆ ವರ್ಣಿಸುವಿರಿ? ದ ರೈಟ್ ಆನ್ಸರ್ ಈಸ್ ಉತ್ತೇಜಿತ ಹಾಗೂ ಸಕೇಂದ್ರೀಕೃತ. Okay, question number 44. From the last sentence of the 4th paragraph, what do you think of Mr. Pontelier's complaints? Yes, the right answer is option B. ನೀವು ಲಾಸ್ಟ್ ಪ್ಯಾರಾಗ್ರಾಫನ್ನು ನೋಡಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಪ್ಲೀಸ್ ರೀಡ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆ್ಯಂಡ್ ಚೆಕ್ ದ ಆನ್ಸರ್. 4ನೇ ಪ್ಯಾರಾದ ಕೊನೆ ವಾಕ್ಯದಿಂದ ನೀವು ಮಿ ಪಾಂಟೆಲಿಯರ್ ಅವರ ದೂರು ಏನೆಂದು ಹೇಳುವಿರಿ? ಸರಿಯಾದ ಉತ್ತರ, ಅವನು ದೂರು ಇದ್ದದ್ದೇ, ಆದರೆ ಅವರು ಹೇಳುವಷ್ಟು ತುರ್ತಲ್ಲ. Question number 45. Mr. Pontelier's emotions and reactions in paragraph 7 and 8 suggest that. The right answer is option C. She is acknowledging her unhappiness. Yes, please read the paragraph 7 and 8. You will come to know. Okay. ಪ್ಯಾರಾ 7 ಮತ್ತು 8ರಲ್ಲಿನ ಮಿಸೆಸ್ ಪ್ಯಾಂಟಲಿಯರ್ ಅವರ ಉದ್ವೇಗ ಮತ್ತು ಪ್ರತಿಕ್ರಿಯೆಗಳು ಏನು ಹೇಳುತ್ತವೆ? ಇದಕ್ಕೆ ನೀವು ಪ್ಯಾರಾಗ್ರಾಫ್ 7 ಮತ್ತು 8ಅನ್ನು ಓದಲೇಬೇಕು. ಇಲ್ಲಿ ಸರಿಯಾದ ಉತ್ತರ, ಅವಳು ತನ್ನ ಅಸಂತೋಷವನ್ನು ತೋರ್ಪಡಿಸುತ್ತಿದ್ದಾಳೆ. 46. The passage shows Mr. Pontelier's happiest when he the right answer is option D, when he is away from home or is about to leave the home.
ಎಸ್, ಈ ಪಠ್ಯವು ಮೀ ಪಾಂಟೆಲಿಯರು ಅತ್ಯಂತ ಸಂತೋಷವಾಗಿರುವುದು ಯಾವಾಗ ಎಂದು ಹೇಳುತ್ತದೆ ಎಂದರೆ ಆಪ್ಷನ್ ಡಿ, ಮನೆಯಿಂದ ಹೊರಗಿದ್ದಾಗ ಅಥವಾ ಮನೆಯಿಂದ ಹೊರ ಹೋಗುವಾಗ. 47. What is the idea communicated through the last sentence of 8th paragraph? Yes, please read 8th paragraph. The right answer is option B. Mrs. Pontellier was forced to go inside. ಎಸ್, 8ನೇ ಪ್ಯಾರಾದ ಕೊನೆಯ ವಾಕ್ಯದ ಮೂಲಕ ತಿಳಿಸುವ ಆಲೋಚನೆ ಯಾವುದು? ಎಸ್, ದ ರೈಟ್ ಆನ್ಸರ್ ಇಸ್ ಮಿಸ್ಸೆಸ್ ಪಾಂಟೆಲಿಯರರು ಒಳಗೆ ಹೋಗಬೇಕಾಯಿತು. ಎಸ್, ಕ್ವಶನ್ ನಂಬರ್ 48. ವಾಟ್ ಜಸ್ಟಿಫಿಕೇಶನ್ ಈಸ್ ಗಿವನ್ ಇನ್ ದ ಪ್ಯಾಸೇಜ್ ಫಾರ್ ಮಿಸ್ಟರ್ ಪಾಂಟೆಲಿಯರ್ಸ್ ಇನ್ಎಬಿಲಿಟಿ ಟು ಲುಕ್ ಆಫ್ಟರ್ ಚಿಲ್ಡ್ರನ್? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಹಿ ಈಸ್ ವೆರಿ ಬ್ಯುಸಿ ವಿತ್ ಬಿಸ್ನೆಸ್. ಮಿಸ್ಸೆಸ್ ಪಾಂಟೆಲಿಯರು ತನಗೆ ಮಕ್ಕಳನ್ನು ನೋಡಿಕೊಳ್ಳಲು ಮಿಸ್ಟರ್ ಪಾಂಟೆಲಿಯರು ತನಗೆ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನು ಈ ಪಠ್ಯದಲ್ಲಿ ಹೇಗೆ ಪ್ರತಿಪಾದಿಸುತ್ತಾನೆ? ತನ್ನ ವ್ಯಾಪಾರದಲ್ಲೇ ಅವನು ನಿರತನಾಗಿರುತ್ತಿದ್ದ. ಎಸ್, ಕ್ವಶನ್ ನಂಬರ್ 49. ಇಟ್ ಈಸ್ ರಿಲೇಟೆಡ್ ಟು ಮ್ಯಾಥಮೆಟಿಕಲ್ ರೀಸನಿಂಗ್. ಇಫ್ 9 men and 12 boys ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 4 days, okay, and 4 men and 16 boys can do the same piece of work in 6 days, how long will it take for 6 men and 24 boys to complete the work? ಎಸ್, ಒಂದು ಕೆಲಸವನ್ನು 9 ಜನ ಗಂಡಸರು ಮತ್ತು 12 ಹುಡುಗರು 4 ದಿನಗಳಲ್ಲಿ ಮಾಡಿ ಮುಗಿಸಬಲ್ಲರು. ಅದೇ ಕೆಲಸವನ್ನು 4 ಗಂಡಸರು ಮತ್ತು 16 ಹುಡುಗರು 6 ದಿನಗಳಲ್ಲಿ ಮಾಡಿ ಮುಗಿಸಬಲ್ಲರು. ಹಾಗಾದರೆ ಇದೇ ಕೆಲಸವನ್ನು 6 ಗಂಡಸರು ಮತ್ತು 24 ಹುಡುಗರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? Yes, 3 days, 4 days, 5 days, 6 days. So let us solve it. Yes, here you can see 9 men and 12 boys can complete this work in how many days? 4 days. Okay, ಇಲ್ಲಿ 9 ಜನ ಹುಡುಗರು ಗಂಡಸರು ಮತ್ತು 12 ಜನ ಹುಡುಗರು ಒಂದು ಕೆಲಸವನ್ನು 4 ದಿನದಲ್ಲಿ ಮಾಡ್ತಾರೆ. ಸೊ 9m plus 12b is equal to 44 days. Okay, 9m plus 12b is equal to 4 days. Then what is the work? Then how many people are required to complete the work in 1 day? So that is 9 into 4, 12 into 4. So 9 into 4 is 36. 12 into 4 is 48b. So 36m plus 48b is equal to 1 day. So ಒಂದು ದಿನದಲ್ಲಿ ಎಷ್ಟು ಜನ ಬೇಕು? 36 ಮೇಲ್ ಮತ್ತು 48 ಬಾಯ್ಸ್. ಓಕೆ, 36 ಮೆನ್ ಮತ್ತು 48 ಬಾಯ್ಸ್. ದಿಸ್ ಇಸ್ ದ ಫಸ್ಟ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್, 4 men and 16 boys. Yes, 4 men and 16 boys can complete the work in 6 days. ಸೆಕೆಂಡ್ ಇಕ್ವೇಷನ್ ಏನು ಹೇಳ್ತಾ ಇದೆ? 4 ಜನ ಗಂಡಸರು ಮತ್ತು 16 ಹುಡುಗರು 6 ದಿನಗಳಲ್ಲಿ ಮುಗಿಸಬಲ್ಲರು. ಸೊ 4m plus 16 boys is equal to 6 days. Then in 1 day 6 into 4 into 6, 16 into 6, it is 24 plus 36b. Okay, these are the two equations. Now let us add both the equation. Let us consider both the equation. From equation 1 and 2, equation 1 is 36m plus 48b is equal to, second equation is 24m plus 96b. So let us keep 36m here, then 24m, it will come this side, it will become negative, is equal to 96b. As it is, this 48 will come this side, it will become minus. So 36m minus 24 is equal to 96b minus 48b. And then 36 minus 24 is 12m. The 96 minus 48 is 48b. So now 12m is equal to 48. Then 1m is equal to 48 divided by 12. So 1 man is equal to 4b. Andre 1 man is equal to 4 boys. Yes, one man is equivalent to 4 boys here. So remember. Now let us take this first equation. First equation means this one. 9m plus 12b is equal to 4 days. Okay, 9m plus 12b is equal to 4 days, and 1 man is equivalent to 4 boys. So in place of m, let us put 4. So 9 into 4 plus 12b is equal to 4 days. 9 into 4 plus 12b is 48 boys can complete the work in how many days? 4 days. Please remember it. 48 ಜನ ಹುಡುಗರು ಎಷ್ಟು ದಿನದಲ್ಲಿ ಕೆಲಸವನ್ನು ಮಾಡಿ ಮುಗಿಸಬಹುದು? 4 ದಿನಗಳಲ್ಲಿ. ಸೊ ನಾವು ನಮಗೇನು ಬೇಕಾಗಿದೆ?
6m plus 24b. Here you can see 6 how long will it take 6 men plus 24 boys to complete the work. ಹಾಗಾದರೆ 6 ಜನ ಗಂಡಸರು ಮತ್ತು 24 ಜನ ಹುಡುಗರು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲರು. ಸೊ ನಾವು 6m plus 24b is equal to, we don't know, we have to find 6m plus 24 is equal, ನಮ್ಗೆ ಗೊತ್ತಿಲ್ಲ, ಫೈಂಡ್ ಹಿಡಬೇಕಾಗಿ ಫೈಂಡ್ ಮಾಡಬೇಕಾಗಿದೆ. ಸೊ 6 ಆ್ಯಸ್ ಇಟ್ ಈಸ್, ಎಮ್ ಅಂತಂದರೆ 4 ಇಲ್ಲಿದೆ, ನಾವು ಕಂಡುಹಿಡಿದಿದ್ದೀವಿ 1m is equal to 4 ಬಾಯ್ಸ್ ಅಂತ. ಸೊ 6 into 4 plus 24b. ಸೊ ನಾವು 6 into 4 plus 24b is 48 boys. Yes, 48 boys. Okay, and here we have find already 48 boys are equivalent to how many days? 4 days. So 48 boys are equivalent to 6m plus 24b. Is it clear? So 48 boys are equivalent to 6m plus 24b. Okay, 48 boys can complete the work in 4 days. It means 6 men plus 24 boys can complete the work in 4 days. So option B, 4 days is the correct answer. Yes, ನಿಮಗೆಲ್ಲ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಇಲ್ಲಿ 6 ಓಕೆ 9m plus 12b is 4 days. ಮೊದಲನೇ ಇಕ್ವೇಷನ್ ತಗೋತೀವಿ, ಎಮ್ ಇದ್ದಲ್ಲಿ 4 ಹಾಕ್ತೀವಿ, ಆವಾಗ 48 ಬಾಯ್ಸ್ ಈಸ್ ಈಕ್ವಲ್ ಟು 4 ಡೇಸ್, ಅಂದರೆ 48 ಹುಡುಗರು 4 ದಿನದಲ್ಲಿ ಕೆಲಸವನ್ನು ಮುಗಿಸಬಲ್ಲರು. ಹಾಗಾದರೆ ನಾವೇನು ಕಂಡುಹಿಡಿಬೇಕು? 6m plus 24b. ಓಕೆ, ಇಲ್ಲಿ ಎಮ್ ಇದ್ದಲ್ಲಿ 4 ಹಾಕ್ತೀವಿ, 48 ಬಾಯ್ಸ್ ಅಂತ ಬರ್ತದೆ. ಇವಾಗ 48 ಬಾಯ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? 4 ದಿನ. ಇಲ್ಲ ಆವಾಗಲೇ ಫೈಂಡ್ ಮಾಡಿದ್ದೀವಿ. ಅದೇ ರೀತಿ 48 ಬಾಯ್ಸ್ ಯಾವುದಕ್ಕೆ ಇಕ್ವಿಲೆಂಟ್ ಆಗಿದೆ? 6m plus 24bಗೆ, ಹೌದಲ್ಲ? ಸೊ 48 ಬಾಯ್ಸ್ ಅವರು 4 ದಿನದಲ್ಲಿ ಕೆಲಸ ಮುಗಿಸಿದರೆ ಈ 48 ಬಾಯ್ಸ್ ಈಕ್ವಿಲೆಂಟ್ ಟು 6 men plus 24b. So 6 men plus 24b can complete the work in 4 days. Okay, the last question number 50. Find the 5th term in the following series. ಕೆಳಗಿನ ಸರಣಿಯಲ್ಲಿ 5ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2, 7, 27, 107. ನೆಕ್ಸ್ಟ್ ಟರ್ಮ್ ಯು ಹ್ಯಾವ್ ಟು ಫೈಂಡ್ ಹಿಯರ್. ನೆಕ್ಸ್ಟ್ ಟರ್ಮನ್ನು ಇಲ್ಲಿ ಫೈಂಡ್ ಮಾಡಬೇಕು. ಓಕೆ, ಇಲ್ಲಿ ಪ್ಯಾಟರ್ನ್ ಏನಿದೆ ಅಂತಂದರೆ ಇಲ್ಲಿ ದ ಪ್ಯಾಟರ್ನ್ ಈಸ್ ಸೆಕೆಂಡ್ ಟರ್ಮ್ 2 plus 5 into 1 square is equal to 7. Next term 7 plus 5 into 2 square plus, then third term 27 plus 5 into 4 square, then 107 plus 5 into 8 square. So next term ಇಲ್ಲಿ ನಾವು ಇದನ್ನು ಕಂಡುಹಿಡಬೇಕಾಗಿತ್ತು. ಸೊ 5 square plus 16 square ಮಾಡ್ತೀವಿ, 5 into 16 square ಪ್ಲಸ್ ಅದಕ್ಕೆ ನಾವು 427 ಪ್ಲಸ್ ಮಾಡಿದಾಗ ಎಷ್ಟು ಬರ್ತದೆ? 1707. ಸೊ ಇಲ್ಲಿ ಈ ರೀತಿ ಒಂದು ಪ್ಯಾಟರ್ನ ಫಾಲೋ ಮಾಡಿದ್ದಾರೆ. 5 into 1 square, 5 into 2 square, 5 into 4 square, 5 into 8 square. ಸೊ ನೆಕ್ಸ್ಟ್ ಟರ್ಮ್ 5 into 16 square, ಯಾಕಂದರೆ ಇಲ್ಲಿ 7 ಬರ್ತದೆ. ಇದೇ 2 plus 5 into 1 square, ಇಟ್ ವಿಲ್ ಬಿ 7. ಇದೇ 7 ಇಲ್ಲಿ ತಗೊಳ್ತಾರೆ. ಮತ್ತು 5 into 2 square, then the answer will be 27. Again this 27 will be here. Again 27 plus 5 into 4 square, 107. Again 107 plus 5 into 8 square, that is 427. So again 427 plus 5 into 16 square. So the answer will be 427. Yes, the right answer is option C, 427. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 427. ಓಕೆ ಫ್ರೆಂಡ್ಸ್, ಈ ಒಂದು KSET 2017 ಪೇಪರ್ನಲ್ಲಿ ನಾವು ಇನ್ನೂ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸನ್ನು ಬಿಡಿಸಬೇಕಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 2017ನಲ್ಲಿ ಪೇಪರ್ 1ನಲ್ಲಿ ನಮಗೆ 60 ಪ್ರಶ್ನೆಗಳು ಬರ್ತಾ ಇದ್ದವು. ಎಸ್, ಇನ್ 2017 we used to get 60 questions in paper 1 and we have to answer only 50. 60 ಕ್ವಶನ್ಗಳನ್ನು ಕೊಡ್ತಾಯಿದ್ರು, ನಾವು 50 ಕ್ವಶನ್ಗಳನ್ನು ಬಿಡಿಸಬೇಕಾಗಿತ್ತು. ಆದರೆ 2018ನಿಂದ 50 ಪ್ರಶ್ನೆಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ. 50 ಪ್ರಶ್ನೆಗಳು ಕೂಡ ಕಂಪಲ್ಸರಿ ಆಗಿರ್ತವೆ. ಸೊ ಉಳಿದ 10 ಪ್ರಶ್ನೆಗಳನ್ನು ನಾವು ಮುಂದೆ ಬರುವ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಕ್ವೆಶನ್ಸನ್ನು ನೋಡೋಣ. ಕ್ವೆಶನ್ ನಂಬರ್ 51, ಹೌಸನ್ನು ಸಂಕೇತ ಬಳಸಿ INVRF ಎಂದು ಬರೆದರೆ ಕ್ರೌಡನ್ನು ಯಾವ ರೀತಿ ಬರೀಬಹುದು? ಎಸ್, ಇನ್ ಅ ಸರ್ಟನ್ ಕೋಡ್ ಹೌಸ್ ಈಸ್ ರಿಟರ್ನ್ ಆಸ್ INVRF. ಹೌ crowd CROWD is written in that code. ಎಸ್, ಹೌಸನ್ನು INVRF ಅಂತ ಬರೆದರೆ ಅದೇ ಸಂಕೇತದ ರೀತಿಯಲ್ಲಿ CROWD ಅನ್ನು ಏನಂತ ಬರೀಬಹುದು? ಆಪ್ಷನ್ ಎ DQPVA. ಎಸ್, let us solve it. No need to read the options here. Okay.
Here you can see friends, first let us write the A to Z alphabets. ಮೊದಲು A to Z alphabet ಅನ್ನು ಬರೆಯೋಣ. ಆಮೇಲೆ ಹೌಸ್ ಅನ್ನು ಯಾವ ರೀತಿ ಬರೆದಿದ್ದಾರೆ ನೋಡಿ, ಅವರು ಎಚ್ ಅನ್ನ ಐ ಅಂತ ಬರೆದಿದ್ದಾರೆ. ಸೊ ಎಚ್ ಇಸ್ ಕೋಡೆಡ್ ಆಸ್ ಐ ಹಿಯರ್. ಹಿಯರ್ ಎಚ್ is coded as I. H next alphabet is I. In the same way, C's next alphabet is D. So let us code C as a D here. I hope it is clear to you. ಓಕೆ, ಎಚ್ ಅನ್ನು ಐ ಅಂತ ಬರೆದಿದ್ದಾರೆ, ಎಚ್ ನಂತರ ಐ ಬರ್ತದೆ, ಅದೇ ರೀತಿ ಸಿ ನಂತರ ಡಿ ಬರ್ತದೆ, ಸಿ ನ ಡಿ ಅಂತ ಕೋಡ್ ಮಾಡೋಣ. ನೆಕ್ಸ್ಟ್ ಓನ ಏನಂತ ಕೋಡ್ ಮಾಡಿದ್ದಾರೆ, ಎನ್. ಎಸ್ ಓ ಇಸ್ ಕೋಡೆಡ್ ಆಸ್ ಎನ್, ಇಟ್ ಮೀನ್ಸ್ ಪ್ರೀವಿಯಸ್ ನಂಬರ್. Yes, O's previous number is n. In the same way, R's previous number is q. Yes, in the same way, R previous number is q. Yes, n na hindina alphabet, O na hindina alphabet n agide. Ade riti R na hindina alphabet q. Next friends, U is coded as V. Yes, U is coded as V, means next alphabet. U ನ ಮುಂದಿನ ಸಂಖ್ಯೆ V ಆಗಿದೆ. ಸೊ O ನ ಮುಂದಿನ ಅಲ್ಫಾಬೆಟ್ ಯಾವುದು, P ಆಗಿದೆ. ಸೊ ಲೆಟ್ ಅಸ್ ಕೋಡ್ ಇಟ್ ಆಸ್ P. O ನ P ಅಂತ ಬರೆಯೋಣ. ನೆಕ್ಸ್ಟ್ S is coded as R, ಮೀನ್ಸ್ ಪ್ರೀವಿಯಸ್ ಅಲ್ಫಾಬೆಟ್. S ನ ಹಿಂದಿನ ಸಂಖ್ಯೆ R ಆಗಿದೆ. ಅದೇ ರೀತಿ W ನ ಹಿಂದಿನ ಸಂಖ್ಯೆ V ಆಗಿದೆ. ನೆಕ್ಸ್ಟ್ E is coded as F. E's upcoming alphabet is F. In the same way, D's upcoming alphabet is E. So D is coded as E. So D Q P V E. Yes, D Q P V E. Yes, option A is the right answer. Yes, ನಮ್ಮ ಒಂದು ಇದರ ಪ್ರಕಾರ ಇಲ್ಲಿ ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ. ಎಸ್, ಯಾವ ರೀತಿ ಅಂತ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ. ಎಸ್, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. At what time between 4 and 5 o'clock will the hands of a clock be in opposite direction? Yes, option A 45 minutes past 4, option B 40 minutes past 4, option C 54 upon 11 minutes past 4, option D 54 6 upon 11 minutes past 4. 4 ಮತ್ತು 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ? ಎಸ್, 4 ಗಂಟೆ 45 ನಿಮಿಷ, 4 ಗಂಟೆ 40 ನಿಮಿಷ, 4 ಗಂಟೆ 50, 4 ಡಿವೈಡೆಡ್ ಬೈ 11 ನಿಮಿಷ, 4 ಗಂಟೆ 54, 6 ಡಿವೈಡೆಡ್ ಬೈ 11 ನಿಮಿಷ. ಎಸ್, ಎಸ್, ಇಮ್ಯಾಜಿನ್ ದಿಸ್ ಇಸ್ ಅ ವಾಚ್. Yes, 12, 1, 2, 3, 4, and this is 5, 6, 7, 8, 9, 10, 11. Okay friends, they are telling that at what time 4 and 5 o'clock. Yes, at what time 4 and 5 o'clock will the hands of a clock be in opposite. Yes, when 4 o'clock, one hand will be at 12, the longer hand. ಗಡಿಯಾರದಲ್ಲಿನ ಉದ್ದನೆ ಮುಳ್ಳು 12ರ ಮೇಲೆ ಇರ್ತದೆ, ಅದೇ ರೀತಿ ಚಿಕ್ಕದಾದ ಮುಳ್ಳು 4ರ ಮೇಲೆ ಇರ್ತದೆ. ಈ ರೀತಿ ಇರ್ತದೆ. ಕಂಪ್ಲೀಟ್ಲಿ ಅಪೋಸಿಟ್ ಅಂತಂದರೆ 30 ಮಿನಿಟ್ಸ್ ಆಗಬೇಕು. ಕಂಪ್ಲೀಟ್ಲಿ ಅಪೋಸಿಟ್ ಮೀನ್ಸ್ 30 minutes. So let us solve it. Just let us take this diagram. Okay, sorry. Yes, here 4 o'clock, the hands of the watch are 20 minutes. Yes, the difference. Yes, just now okay, let us draw it once again. Okay, this is 12, here 6, here 3, and here 9. Yes, 1, 2, 4, 5, and 7, 8, 9, 10, 11.
Yes, 4 o'clock. The hands of the watch are 20 minutes. Yes, as you all know. Yes, here. Let me give a point here. 4 o'clock. 4 o'clock means okay. Now the timing of the watch is 4 o'clock, right? ಇವಾಗ ವಾಚ್ನಲ್ಲಿ 4 ಗಂಟೆ ಆಗಿದೆ. 4 ಗಂಟೆ ಆದಾಗ ಎಷ್ಟು ಡಿಫ್ರೆನ್ಸ್ ಇರ್ತದೆ ಇಲ್ಲಿ? 1, 5, 10, 15, 20. ದ ಡಿಫ್ರೆನ್ಸ್ ಈಸ್ 20 ಮಿನಿಟ್ಸ್ ಹಿಯರ್. ಎಸ್, ಪ್ಲೀಸ್ ರಿಮೆಂಬರ್. ಮೀನ್ಸ್ ಬೋತ್ ದ ಲೈನ್ಸ್ ಆರ್ 20 ಮಿನಿಟ್ಸ್ ಸ್ಪೇಸ್ ಅಪಾರ್ಟ್. ಎರಡು ಮುಳುಗಳ ನಡುವೆ ವ್ಯತ್ಯಾಸ 20 ನಿಮಿಷ ಇದೆ. ದೆನ್ ಟು ಬಿ ಅಪೋಸಿಟ್ ಡಿರೆಕ್ಷನ್ಸ್ ದೇ ಮಸ್ಟ್ ಬಿ 30 ಮಿನಿಟ್ಸ್. ದಿಸ್ ವಿ ನೋ. ಟು ಬಿ ಅಪೋಸಿಟ್ ದೇ ಮಸ್ಟ್ ಬಿ 30 ಮಿನಿಟ್ಸ್. ಅವು ಎರಡು ಅಪೋಸಿಟ್ ಆಗಬೇಕಂತಂದರೆ 30 ನಿಮಿಷಗಳು ಬೇಕು. ಅಂತಂದರೆ 5, 10, 15, 20, 25, 30. ಅವು ಇಲ್ಲಿಗೆ ಬಂದಾಗ ಏನಾಗ್ತದೆ? ಈ ಎಸ್ ಇದು ಈ ಉದ್ದನೆ ಮೂಳು ಇಲ್ಲಿಗೆ ಬಂದಾಗ ಏನಾಗ್ತದೆ? ಸಾರಿ, ಇಲ್ಲಿಗೆ ಬಂದಾಗ ಆಪೋಸಿಟ್ ಡೈರೆಕ್ಷನ್ ಆಗ್ತೈತೆ. ಅಂದರೆ ಇಲ್ಲಿಂದ 30 ಮಿನಿಟ್ಸ್. ಓಕೆ, ನೆಕ್ಸ್ಟ್ ಮಿನಿಟ್ ಹ್ಯಾಂಡ್ ವಿಲ್ ಹ್ಯಾವ್ ಟು ಗೇನ್ 50 ಮಿನಿಟ್ಸ್ ಸ್ಪೇಸಸ್. ದಿಸ್ ವಿ ನೋ. ಮಿನಿಟ್ ಹ್ಯಾಂಡ್ಗೆ ಎಷ್ಟು ನಿಮಿಷ ಬೇಕು? ಇಲ್ಲಿಂದ 4 to 10 ಇಟ್ ಈಸ್ 30 ಮಿನಿಟ್ಸ್ ಆ್ಯಂಡ್ 12 to 4 ಇಟ್ ಈಸ್ 20 ಮಿನಿಟ್ಸ್. ಸೊ ಮಿನಿಟ್ ಹ್ಯಾಂಡ್ ವಿಲ್ ಹ್ಯಾವ್ ಟು ಗೇನ್ 50 ಮಿನಿಟ್ಸ್. Is it? I hope it is clear to you because minute hand is on 12 now. So 5, 10, 15, 20, 25, 30, 35, 40, 45, 50. So minute hand will have to gain 50 minute spaces. Okay, so 55 minute spaces are gained in 60 minutes. Yes, this we have to remember here. Yes, up to here it was there in the question only. Minute hand will have to gain 50 minutes now. ಮಿನಿಟ್ ಹ್ಯಾಂಡ್ 12 ಮೇಲೆ ಇರೋದ್ರಿಂದ ಅದು 10 ಮೇಲೆ ಬರೋಕ್ಕೆ 50 ನಿಮಿಷಗಳು ಬೇಕು. ಆ್ಯಂಡ್ 55 ಮಿನಿಟ್ಸ್ ಸ್ಪೇಸಸ್ ಆರ್ ಗೇನ್ಡ್ ಇನ್ 60 ಮಿನಿಟ್ಸ್. 60 ನಿಮಿಷದಲ್ಲಿ 55 ನಿಮಿಷಗಳನ್ನು ಈ ಒಂದು ನಿಮಿಷದ ಮೂಲಕ ಗೇನ್ ಮಾಡ್ತದೆ. ಸೊ 50 ಮಿನಿಟ್ಸ್ ಸ್ಪೇಸಸ್ ಆರ್ ಗೇನ್ ಇನ್ 60/55. So multiplied by 50. Why it is multiplied by 50? Because minute hand will gain to 50 ಮಿನಿಟ್ಸ್ ಸ್ಪೇಸಸ್. ಸೊ ಮಿನಿಟ್ ಹ್ಯಾಂಡ್ ಇಲ್ಲಿ 12 ಮೇಲೆ ಇದೆ, ಅದು ಇಲ್ಲಿಗೆ 10 ಮೇಲೆ ಬರೋಕ್ಕೆ 50 ನಿಮಿಷ ಬೇಕು. ಸೊ 60 divided by 55. 60 means this 60, 55 means this 50, because 50 minutes spaces are gained in 60 minutes. So 60 divided by 55 multiplied by 50, that is 54. 6/11 is the right answer. Yes, 54, 6/11, past 4. So here option D is the right answer. ಸೊ ಇಲ್ಲಿ ಯಾವುದೋ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್, ಕ್ವಶನ್ ನಂಬರ್ 53. ಎ ಬಿ ಸಿ ಹೂಡಿಕೆಯನ್ನು ಒಂದು ವ್ಯಾಪಾರದಲ್ಲಿ ಮಾಡ್ತಾ ಇದ್ದಾರೆ. ಎ ಹೂಡಿಕೆ ಎಷ್ಟಿದೆ? 5,000 2 ತಿಂಗಳುಗಳಿಗೆ. ಬಿ ಏನು ಮಾಡ್ತಾ ಇದ್ದಾರೆ? 6,000 ರೂಪಾಯಿಗಳನ್ನು 3 ತಿಂಗಳಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ. ಸಿ ಏನು ಮಾಡ್ತಾ ಇದ್ದಾರೆ? 4,000 ರೂಪಾಯಿಗಳನ್ನ 5 ತಿಂಗಳಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ. ಲಾಭದ ರೂಪಾಯಿ 960 ಅಂತ ಇಟ್ಕೊಂಡ್ರೆ ಏನ ಪಾಲು ಎಷ್ಟಾಗ್ತದೆ? 360, 700, 400, 500. Yes, A, B, C invested in a common business. Okay, A is invested 5,000 rupees for 2 months and B is invested 6,000 rupees for 3 months and C invested 4,000 rupees for 5 months. Out of a profit of rupees 960, what is A's share? 360, 200, 400, 500. So let us solve it. Yes, here you can see A is investing 5,000 for 2 months. It is there in the question only. A is investing 5,000 for 2 months. A ಏನು ಮಾಡ್ತಾ ಇದ್ದಾರೆ? 5,000 ರೂಪಾಯಿಗಳನ್ನು 2 ತಿಂಗಳಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ರೈಟ್ ಇಟ್. A is equal to 5,000 for 2 months. In the same way, B is investing 6,000 for 3 months and C is investing 4,000 rupees for 5 months. Then we have to find A's share if the profit is 960. So profit is equal to 960 and the profit formula we know it, investment multiplied by time. So if let us find profit of all. Profit of A is equal to investment is 5,000 multiplied by month is 2, time is 2. So 5,000 into 2 is 10,000. In the same way, B's profit 6,000 into 3 is 18,000. And C's profit 4,000 into 5 is 20,000. So now let us find A's share if the profit rate is 960. So A's profit is equal to, you have to find only A's profit now. So A's profit divided by A plus B plus C's profit multiplied by 960. So A's profit is 10,000. Here we have found
Yes, now total profit is 48,000. That is 10 plus 18 plus 20. 48,000 now multiplied by 960. It is given in the question only. So it will be 10 upon 48 multiplied by 960. So the answer will be 200. ಎಸ್ ಗೊತ್ತಾಯ್ತಲ್ಲ. ಕನ್ನಡದಲ್ಲಿ ಎನ ಶೇರ್ ಎಷ್ಟಿದೆ 5,000 2 ತಿಂಗಳಿಗೆ, ಬಿನ ಶೇರ್ 6,000 ರೂಪಾಯಿ ಇದೆ 3 ತಿಂಗಳಿಗೆ, ಸಿನ ಶೇರ್ 4,000 ರೂಪಾಯಿ ಇದೆ 5 ತಿಂಗಳಿಗೆ. ಪ್ರಾಫಿಟ್ 960 ಆಗಿದ್ರೆ ನಾವು ಏನ ಶೇರನ್ನು ಕಂಡುಹಿಡಬೇಕಾಗಿದೆ. ಸೊ ಪ್ರಾಫಿಟ್ನ ಫಾರ್ಮುಲಾ ನಮಗೆ ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಡ್ ಬೈ ಟೈಮ್, ಹೂಡಿಕೆ ಗುಣಾಕಾರ ಸಮಯ. ಸೊ ಏನ ಲಾಭ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ 5,000, ಟೈಮ್ 2, 5,000 ಇಂಟು 2 10,000 ರೂಪಾಯಿ ಏನ ಪ್ರಾಫಿಟ್ ಆಯಿತು. ಅದೇ ರೀತಿ ಬಿನ ಪ್ರಾಫಿಟ್ 6,000 ಇಂಟು 3 18,000 ಆಯಿತು. ಸಿನ ಪ್ರಾಫಿಟ್ 4,000 ಇಂಟು 5 20,000 ಸಿನ ಪ್ರಾಫಿಟ್ ಆಯಿತು. ಹಾಗಾದರೆ ಏನ ಶೇರ್ ಎಷ್ಟು 960 ಪ್ರಾಫಿಟ್ ತಗೊಂಡ್ರೆ. ಸೊ ಫಾರ್ಮುಲಾ ಏನು ಬರ್ತದೆ, ಏನ ಪ್ರಾಫಿಟ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿನ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 960. ಏನ ಪ್ರಾಫಿಟ್ ಎಷ್ಟಿದೆ 10,000 ಇದೆ, ಡಿವೈಡೆಡ್ ಬೈ ಟೋಟಲ್ ಪ್ರಾಫಿಟ್ ಎಷ್ಟಿದೆ 48,000 ಇದೆ, ಮಲ್ಟಿಪ್ಲೈಡ್ ಬೈ 960. ಸೊ ಎಷ್ಟು ಬರ್ತಿದೆ ಆನ್ಸರ್ 200 ಬರ್ತದೆ. ಸೊ ಇರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 200 ಇಸ್ ದ ಕರೆಕ್ಟ್ ಆನ್ಸರ್. ಸೊ ರೂಪಾಯಿ 200 ಬಿನ ಶೇರ್ ಆಗಿರ್ತದೆ, ಸಾರಿ ಏನ ಶೇರ್ ಆಗಿರ್ತದೆ. ಎ ಶೇರ್ ಈಸ್ 200 rupees. ಎಸ್ ಕ್ವಶನ್ ನಂಬರ್ 54. ಎಸ್ ಎ ಬಿ ಮತ್ತು ಸಿ ಅವರ ಸಂಬಳ ಎಷ್ಟಿದೆ 2:3:5 ಅನುಪಾತದಲ್ಲಿದೆ. ಕ್ರಮವಾಗಿ 15%, 10% ಆ್ಯಂಡ್ 20% ಏರಿಕೆಯನ್ನು ಸಂಬಳದಲ್ಲಿ ಮಾಡಿದರೆ ನಂತರ ಹೊಸ ಅನುಪಾತ ಅವರ ವೇತನಗಳಲ್ಲಿ ಎಷ್ಟಾಗ್ತದೆ. ಎಸ್ ದ ಸ್ಯಾಲರೀಸ್ ಆಫ್ ಎ ಬಿ ಆ್ಯಂಡ್ ಸಿ ಆರ್ 2:3:5 and the increment will take place to 15%, 10% and 20% are allowed respectively in their salaries. Then what will be the new ratio of their salaries? Hagadre, so what will be the new ratio of their salary? Yes, here the right answer is option C, 23:33:60. It is the correct answer. ಇಲ್ಲಿ ಆಪ್ಷನ್ ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. Okay friends, yes friends, I forgot to solve it, so let us solve in this next video. So now let us move to the questions from 55 to 60. 55ರಿಂದ 60ರವರೆಗಿನ ಪ್ರಶ್ನೆಗಳನ್ನು ನೋಡೋಣ. Question number 55 to 60 based on the following information. Given below is a table showing the percentage of total 800 students. And yes friends, when you are going through the data interpretation question, please read the question carefully. ನೀವು ಯಾವಾಗ ಈ ಡೇಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಿರಲ್ಲ, ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ಗಿವನ್ ಬಿಲೋ ಈಸ್ ಅ ಟೇಬಲ್ ಶೋವಿಂಗ್ ಪರ್ಸೆಂಟೇಜ್ ಆಫ್ ಟೋಟಲ್ 800 ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕಿಂಗ್ ಟು 5 ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬೇಸ್ಡ್ ಆನ್ ದೇರ್ ಪ್ರಿಫರೆನ್ಸ್. ರ್ಯಾಂಕ್ 1 is the highest. Yes, rank 1 is the highest to lowest. Rank 5 is the lowest. So rank 1 is given 5 points. Please remember, read this. Rank 1 is given 5 points. Rank 2 is given 4 points. Then rank 3 is given 3 points. Rank 4 is given 2 points. Rank 5 is given 1 point. Okay, then here activity, debating, sports, poetry, dancing and singing. Percentage of students who give ranking: first rank, second rank, third rank, fourth rank and fifth rank. Okay, 14 debating 14, 24, 22, 23, 20, 17. In this way data are given here. ಎಸ್ ಕನ್ನಡದಲ್ಲಿ ಕೆಳಗಿನ ಕೋಷ್ಟಕದಲ್ಲಿ 800 ವಿದ್ಯಾರ್ಥಿಗಳ 800 ವಿದ್ಯಾರ್ಥಿಗಳು ಶೇಕಡಾವಾರಿನಲ್ಲಿ 5 ಪಠ್ಯೇತರ ಚಟುವಟಿಕೆಗೆ ಶ್ರೇಯಾಂಕವನ್ನು ನೀಡಿದ್ದಾರೆ. ಶ್ರೇಣಿ 1 ಏನಿದೆ ಉಚ್ಚ ಸ್ಥಾನದಲ್ಲಿದೆ. ಇಲ್ಲಿ ಚಟುವಟಿಕೆಗಳಿದ್ದಾವೆ: ಚರ್ಚೆ, ಕ್ರೀಡೆ, ಕವನ, ನೃತ್ಯ, ಹಾಡುವುದು. 1, 2, 3, 4, 5 ಅಂತ ಗ್ರೇಡ್ಸ್ ಇದ್ದಾವೆ. ಸೂಚನೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಶ್ರೇಣಿ 1ಕ್ಕೆ 5 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 2ಕ್ಕೆ 4 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 3ಕ್ಕೆ 3 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 4ಕ್ಕೆ 2 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 5ಕ್ಕೆ 1 ಅಂಕಗಳನ್ನು ನೀಡಿದ್ದಾರೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ ನಂಬರ್ 55. Yes, question number 55 is which activity has received the highest number of points? Yes, which activity has received the highest number of points? Debating, dancing, poetry, singing. ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ?
ಚರ್ಚೆ, ನೃತ್ಯ, ಕವನ ಹಾಡುವುದು. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಇಟ್. ಎಸ್ ಫ್ರೆಂಡ್ಸ್, ಹಿಯರ್ ಯು ಕ್ಯಾನ್ ಸಿ ಹಿಯರ್ activities are debating, sports, poetry, dancing and singing. Yes, in options sports is not there, so no need to find for sports, but I found it. Don't okay, let it be. Okay, see here, debating, okay, debating, poetry, dancing and singing we have to find. Okay, no need to find for sports. Sports ಗೆ ಇಲ್ಲಿ ಲೆಕ್ಕ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ಪೋರ್ಟ್ಸ್ ಇಲ್ಲಿ ಆಪ್ಷನ್ನಲ್ಲಿ ಕೊಟ್ಟಿಲ್ಲ. ಸೊ ಆಪ್ಷನಲ್ಲಿ ಸ್ಪೋರ್ಟ್ಸ್ ಇಲ್ಲ, ಸೊ ನೋ ನೀಡ್ ಟು ಫೈಂಡ್. ಸೊ ಲೆಟ್ ಅಸ್ ಸಿ ನೌ. ಓಕೆ, what the question is, which activity has received highest number of points? Yes, highest number of points ಯಾವುದಕ್ಕಿದೆ? Yes, debating. Yes, let us see. Yes, debating, first rank is 40. Sorry, first rank is 14. Then second rank is 24, third rank is 22, fourth rank is 23, fifth rank is 17. Yes, right. And in the question, sorry, in the note it is there, rank 1 is given 5 points, rank 2 is given 4 points, rank 3 is given 3 points, rank 4 is given 2 points, rank 5 is given 1 point. So okay, here rank 1 means 5 points, so 14 into 5 is 70. Yes, then rank 2 means 4 points, so 24 into 4 is 96. Rank 3, 22 into 3 means 66. Rank 4, 23 plus 2 is 46, 17 into 1, 17. The total points for debating are 295. Yes, but okay, next poetry. Yes, let us see poetry. Poetry, rank 1 is 22, rank 1 is given 5 points, so 22 into 5, 110. Then 18 into 4, 72. Then 15 into 3, 45. Then 21 into 2, 42. Then 24 into 1, 24. The total points are 293. Yes, next coming to the dancing. Yes, dancing, 26 into 5, 130. 19 into 4, yes, 19 into 4, 76. Then 18 into 3, 54. 17 into 2, 34. 20 into 1, 20. So the total points are 314. Then singing, 20 into 5, 100. Then 24 into 4, 96. 20 into 3, 60. 19 into 2, 38. 17 into 1, 17. Total points are 311 here. Yes, I hope it is clear to you. ಓಕೆ, ಎಲ್ರಿಗೂ ಕನ್ನಡದಲ್ಲಿ ಕೂಡ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇಲ್ಲಿ ನೋಡಿ ಏನು ಮಾಡಬೇಕಪ್ಪ ಅಂತಂದರೆ, ಡಿಬೇಟಿಂಗ್ ಏನಿದೆ 14 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಎಸ್, ರ್ಯಾಂಕ್ 1ಗೆ. ಓಕೆ, ರ್ಯಾಂಕ್ 1ಗೆ ಡಿಬೇಟಿಂಗ್ 14 ಪಾಯಿಂಟ್ಸ್ ಇದೆ. ಅದೇ ರೀತಿ ರ್ಯಾಂಕ್ 1 ಅಂತಂದರೆ ಎಷ್ಟಿದೆ, ಇಲ್ಲಿ 5 ಪಾಯಿಂಟ್ಸ್ ಇದ್ದಾವೆ. ಸೊ 5ರಿಂದ ಮಲ್ಟಿಪ್ಲೈ ಮಾಡಬೇಕು. 14 into 5, 70. ಅದೇ ರೀತಿ ರ್ಯಾಂಕ್ 2ಗೆ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ, 24. ಅದೇ ರೀತಿ ರ್ಯಾಂಕ್ 2ಗೆ 4 ಪಾಯಿಂಟ್ಸ್ ಇದೆ, ಹೌದಲ್ಲ. ಸೊ 24 into 4, 96. ಅದೇ ರೀತಿ ರ್ಯಾಂಕ್ 3 22 ಇದೆ, 22%. ರ್ಯಾಂಕ್ ಅದೇ ರೀತಿ ರ್ಯಾಂಕ್ 3 ಇದೆ, 0.3 ಪಾಯಿಂಟ್ಸ್ ಇದೆ, 22 into 3, 66. ರ್ಯಾಂಕ್ 4ಗೆ 2 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, 23 ಇದೆ, 23 into 2, 46. ಅದೇ ರೀತಿ 70ಗೆ 1 ರ್ಯಾಂಕ್, ಸೊ 17 into 1, 17. ಸೊ ಎಲ್ಲನೂ ಕೂಡಿಸಿದಾಗ ಎಷ್ಟು ಬರ್ತದೆ, ಇಲ್ಲಿ 295 ಬರ್ತದೆ. ಓಕೆ, ಇದೇ ರೀತಿ ಡಿಬೇಟಿಂಗ್ಗೆ ಮಾಡಿ, ಪೊಯೆಟ್ರಿಗೆ ಮಾಡಿ, ಡಾನ್ಸಿಂಗ್ಗೆ ಮಾಡಿ, ಸಿಂಗಿಂಗ್ಗೆ ಮಾಡಿ. ಇವಾಗ ಕ್ವಶನ್ ಏನಿದೆ, ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ. ಎಸ್, ನಿಮಗೆ ನೋಡಿದರೆ ಗೊತ್ತಾಗ್ತಿದೆ. 295, 293, 314. 314 ಏನಿದೆ, ಇಲ್ಲಿ ಅತ್ಯಧಿಕ ಅಂಕಗಳನ್ನು ನೀಡಲಾಗಿದೆ. 314 ಅತ್ಯಧಿಕ. ಇದು ಯಾವುದಕ್ಕಿದೆ, ನೃತ್ಯ, ಡಾನ್ಸಿಂಗ್. So question is, which activity has received highest number? Yes, in this highest number is 314. Yes, 314, it is dancing.
So dancing has received highest points here. So option B is the right answer. I hope it is clear. So ನೃತ್ಯ ಇಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಿದೆ. Yes, let us move to the question number 56. How many students gave rank 4 to sports? Yes, how many students gave rank 4 to sports? 160, 320, 140, 280. ಎಷ್ಟು ವಿದ್ಯಾರ್ಥಿಗಳು ಕ್ರೀಡೆಗೆ ಶ್ರೇಣಿ 4 ನೀಡಿದರು? Yes, let us find it. Here see how many students gave rank 4 to students. Yes, let us see the table here. Rank 4 for sports. What is the percentage? 20%. Yes, sports ಗೆ rank 4 ನೀಡಿದ percentage ಎಷ್ಟಿದೆ? 20%. And what is the total number of students? Yes, total number of students are 800. It is there in the question. Yes, total number of students are 800 and the percentage of students who gave rank 4 for sports is 20%. So 20% of students gave rank 4 to sports. 20% ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ? ರ್ಯಾಂಕ್ 4 ಅನ್ನು ಸ್ಪೋರ್ಟ್ಸ್ಗೆ ನೀಡಿದ್ದಾರೆ, ಕ್ರೀಡೆಗೆ ನೀಡಿದ್ದಾರೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 800. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ 800 ಇದೆ. ಸೊ ಪರ್ಸೆಂಟೇಜ್ ಕಂಡುಹಿಡಿಯೋದು ವೆರಿ ಈಸಿ. ಸೊ 20/100 multiplied by 800. So 0 will get cancel here. 20 into 8 is 160. Yes, so the option A is the correct answer. ಸೊ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. 160 ವಿದ್ಯಾರ್ಥಿಗಳು ರ್ಯಾಂಕ್ 4 ಅನ್ನು ಸ್ಪೋರ್ಟ್ಸ್ಗೆ ನೀಡಿದ್ದಾರೆ. 160 ಸ್ಟೂಡೆಂಟ್ಸ್ ಹ್ಯಾವ್ ಗಿವನ್ ರ್ಯಾಂಕ್ 4 ಫಾರ್ ಸ್ಪೋರ್ಟ್ಸ್. ಎಸ್, ಕ್ವೆಶನ್ ನಂಬರ್ 57. ವಿಚ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕನ್ಸಿಡರ್ಡ್ ದ ಲೀಸ್ಟ್ ಇಂಪಾರ್ಟೆಂಟ್? Yes, the activity which is received the least number of points, less number of points. Okay, option A poetry, option B singing, option C sports, option D dancing. Yes, very easy. As we have found answer for first question no, in the same way. ಎಸ್, ಯಾವ ಪಠ್ಯೇತರ ಚಟುವಟಿಕೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ಯಾವ ಚಟುವಟಿಕೆ ಕನಿಷ್ಠ ಅಂಕಗಳು ಪಡೆದಿದೆ? ಕವನ, ಆಡುವುದು, ಕ್ರೀಡೆ, ನೃತ್ಯ. ಎಸ್, ವಿಚ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಸ್ ಕನ್ಸಿಡರ್ಡ್ ಲೀಸ್ಟ್ ಇಂಪಾರ್ಟೆಂಟ್? ಲೀಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ದ ಆಕ್ಟಿವಿಟಿ which is received very low points. Yes, for yes, let us see. Okay, see here. For first question we calculated in debating points are 295. In poetry points are 293, in dancing points are 314, singing points are 311, sports points are 287. In the same way points of sports also. ಅದೇ ರೀತಿ ಮೊದಲನೇ ಪ್ರಶ್ನೆಯಲ್ಲಿ ನಿಮಗೆ ಹೇಳಿದ್ದೆ ನಾನು ಹೇಗೆ ಮಾಡೋದಂತ, ಅದೇ ರೀತಿ ಸ್ಪೋರ್ಟ್ಸ್ಗಳನ್ನು ಮಾಡಿ. ಸೊ ಹಿಯರ್ ದ ಅತಿ ಕಡಿಮೆ ಸಂಖ್ಯೆ ಯಾವುದು? 287. ದ ಸ್ಪೋರ್ಟ್ಸ್ ಹ್ಯಾಸ್ ರಿಸೀವ್ಡ್ ವೆರಿ ಲೆಸ್ ಪಾಯಿಂಟ್ಸ್ ಹಿಯರ್. ಸ್ಪೋರ್ಟ್ಸ್ಗೆ ತುಂಬ ಕಡಿಮೆ ಪಾಯಿಂಟ್ಸ್ ಬಂದಿವೆ. ಸೊ ಸ್ಪೋರ್ಟ್ಸ್ ಈಸ್ ಅ ಕರಿಕ್ಯುಲರ್ ಆಕ್ಟಿವಿಟಿ ಕನ್ಸಿಡರ್ಡ್ ಲೀಸ್ಟ್ ಇಂಪಾರ್ಟೆಂಟ್. ಸೊ ಆಪ್ಷನ್ ಸಿ ಸ್ಪೋರ್ಟ್ಸ್ ಈಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಸ್ಪೋರ್ಟ್ಸ್ ಹ್ಯಾಸ್ ರಿಸೀವ್ಡ್ ಲೆಸ್ ಪಾಯಿಂಟ್ಸ್. ಸೊ ಸ್ಪೋರ್ಟ್ಸ್ ಈಸ್ ದ ಲೀಸ್ಟ್ ಆಕ್ಟಿವಿಟಿ. ಸೊ ಇಲ್ಲಿ ಕ್ರೀಡೆಗೆ ತುಂಬ ಕಡಿಮೆ ಪಾಯಿಂಟ್ಸ್ ಬಂದಿವೆ ಅಂದರೆ 287. ಆದ್ದರಿಂದ ಸ್ಪೋರ್ಟ್ಸ್ ಏನಾಗಿದೆ? ಇದು ಕನಿಷ್ಠ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಕ್ರೀಡೆಗೆ. ಎಸ್, ಕ್ವೆಶನ್ ನಂಬರ್ 58. What is the ratio of the number of students who gave poetry a rank 1, 2 and 4? Yes, you have to read the questions carefully. Yes, what is the ratio of the number of students who gave poetry a rank 1, 2 and 4? The number of students who gave 2. Yes, 2. The number of students who gave debating a rank 2, 3, 5 and 4. ಎಸ್, ಯಾವ ಅನುಪಾತದಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯು ಕವನದ ಶ್ರೇಣಿ 1, 2, 4 ಮತ್ತು ಎಷ್ಟು ವಿದ್ಯಾರ್ಥಿಗಳು ಚರ್ಚೆಯ ಶ್ರೇಣಿ 3, 5, 1 ಕೊಟ್ಟಿರುತ್ತಾರೆ? 16:17, 3:7, 89:17, 61:53. Friends, this is very easy question, but while observing the table you have to be careful. ಇದು ತುಂಬ ಸರಳವಾದ ಪ್ರಶ್ನೆ, ಆದರೆ ನೀವು ಟೇಬಲ್ ನೋಡುವಾಗ ಸ್ವಲ್ಪ ತಾಳ್ಮೆಯಿಂದ ನೋಡಬೇಕಾಗ್ತದೆ. ಸೊ ಲೆಟ್ ಅಸ್ ಸಿ ಕ್ವಶನ್ ಏನಿದೆ. ನಾವು the ratio of the number of students who gave poetry a rank 1, 2, 4. Yes, so number of students who gave poetry rank 1, 2 and 4. Yes, ಕವನಕ್ಕೆ 1, 2 ಮತ್ತು 4 ಶ್ರೇಣಿಯನ್ನು ಕೊಟ್ಟವರು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಪೋಯಟ್ರಿ. ಎಸ್, ದಿಸ್ ಇಸ್ ದ ಪೋಯಟ್ರಿ. ಎಸ್,
the number of students who gave poetry rank 1. Rank 1, how many are there? What is the percentage? 22. So let us write 22 plus rank 2. What is the percentage? 18. So let us write 18 plus 4. Rank 4, what is the percentage? 21. So what is the total percentage here? 61. Yes, next 2. See here 2. Number of students who gave debating rank 3, 5, 4. 5, 1 ಯಾವುದಕ್ಕೆ ಹೋಲಿಸಬೇಕು? ಡಿಬೇಟಿಂಗ್ಗೆ, ಚರ್ಚೆಗೆ 3, 5, 1 ರ್ಯಾಂಕನ್ನು ಕೊಟ್ಟವರು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಡಿಬೇಟಿಂಗ್ ರ್ಯಾಂಕ್ 3 ಆರ್ ಓಕೆ. ಸಿ ಡಿಬೇಟಿಂಗ್ ಎಸ್ ಫಸ್ಟ್ ಕಾಲಮ್. ಎಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕ್ 3 ಫಾರ್ ಡಿಬೇಟಿಂಗ್ ಈಸ್ 22, rank 5 17 and rank 1 14. So 22 plus 17 plus 14 is 53. So how to find the ratio now? 61 is to 53. 61 is to 53. Yes, it is there in the option. So option D, 61 is to 53 is the correct answer. Yes, ತುಂಬಾ ಸರಳವಾಗಿರೋ ಪ್ರಶ್ನೆ. 61 is to 53. Yes, question number 55. What is the difference between the number of students who gave rank 2? Yes, who gave rank 2 to debating plus dancing, and the students who gave rank 3 to singing plus dancing. 40, 20, 30 and 10. ಎಸ್, ಒಟ್ಟು ವಿದ್ಯಾರ್ಥಿಗಳಲ್ಲಿ ಶ್ರೇಣಿ 2 ಚರ್ಚೆ ಮತ್ತು ನೃತ್ಯಕ್ಕೆ ಕೊಟ್ಟಿರುವವರು ಮತ್ತು ಶ್ರೇಣಿ 3 ಹಾಡುವುದು ಮತ್ತು ನೃತ್ಯಕ್ಕೆ ಕೊಟ್ಟಿರೋರ ವ್ಯತ್ಯಾಸ ಎಷ್ಟು? ಸೊ ಸ್ವಲ್ಪ ನೀವು ಟೇಬಲನ್ನು ತಾಳ್ಮೆಯಿಂದ ನೋಡಬೇಕಿಲ್ಲಿ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕ್ 2 for debating plus dancing, because it is there in the question. Difference, yes, number of students who gave rank 2 to 2 for debating and plus dancing. So number of students who gave rank 2 to debate, rank 2 for debate, what is the percentage? 24. So let us write 24 here. Yes, debating ge second rank kottaru ಎಷ್ಟು percent? 24. ಅದೇ ರೀತಿ ಪ್ಲಸ್ ಡಾನ್ಸಿಂಗ್ಗೆ ಸೆಕೆಂಡ್ ರ್ಯಾಂಕ್ ಕೊಟ್ಟವ್ರು ಎಷ್ಟಿದ್ದಾರೆ? 19%. ಸೊ ಫಾರ್ ಡಾನ್ಸಿಂಗ್ ಸೆಕೆಂಡ್ ರ್ಯಾಂಕ್ ಗಿವನ್ ಪರ್ಸೆಂಟೇಜ್ ಈಸ್ 19. ಸೊ 20 plus 19, 24 plus 19 is 43%. Yes, next. And the students who gave rank 3 to singing plus dancing. ಅದೇ ರೀತಿ ಶ್ರೇಣಿ 3 ಹಾಡುವುದು ಮತ್ತು ನೃತ್ಯಕ್ಕೆ ಕೊಟ್ಟಿರುವವರು. ಸೊ ಲೆಟ್ ಅಸ್ ಫೈಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕ್ 3 to singing plus dancing. Yes, rank 3 for singing is 20. Yes, rank 3 for singing is 20. So let us write 20 here. Yes, rank 3 for dancing. Yes, okay, rank 3 for dancing is 18 here. So 20 plus 18 is 38. Yes, now we have to find the difference, but these values are in percentage. 43 is the total percentage of students who gave rank 2 to debating plus dancing. 38 is the percentage of students gave rank 3 to singing and dancing. So ಇದನ್ನು ಪರ್ಸೆಂಟೇಜ್ ಮಾಡಬೇಕು. ನಂಬರ್ ಆಫ್ ಸ್ಟೂಡೆಂಟ್ಸ್ ವಿ ನೋ 800. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ 800. ಸೊ 43 upon 100 into 800, 344. So this side 38 upon 100 into 800 is 304. So the difference is equal to 344 minus 304. So the difference will be 40. Yes, it is clear, I think. ಇಲ್ಲಿ ಡಿಬೇಟ್ ಮತ್ತು ಡಾನ್ಸಿಂಗ್ ಎರಡಕ್ಕೂ ಸೆಕೆಂಡ್ ರ್ಯಾಂಕ್ ಕೊಟ್ಟವ್ರ ಪರ್ಸೆಂಟೇಜ್ ಎಷ್ಟಿದೆ? ಟೋಟಲ್ 43. ಅದೇ ರೀತಿ ಸಿಂಗಿಂಗ್ ಮತ್ತು ಡಾನ್ಸಿಂಗ್ ರ್ಯಾಂಕ್ 3 ಕೊಟ್ಟವ್ರ ಪರ್ಸೆಂಟೇಜ್ ಎಷ್ಟು ಬಂತು? 38. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾದರೂ 344, 304. ಇದನ್ನು 43 ಡಿವೈಡೆಡ್ ಬೈ 100 ಇಂಟು 800 ಯಾಕಂತಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ 344 minus 304, 40. So option A is the right answer. Okay friends, let us move to the last question. How many students gave rank 1 to dancing? 186, 208, 228, 238. How many students gave rank 1 to dancing? ಎಷ್ಟು ಜನ ವಿದ್ಯಾರ್ಥಿಗಳು ನೃತ್ಯಕ್ಕೆ ಶ್ರೇಣಿ 1 ನೀಡಿದ್ದಾರೆ? Yes. See here, how many students gave rank to dance? Rank 1 to dance. Yes.
Okay, yes, here. Dance. Okay, dancing. Rank 1. What is the percentage? 26. Dancing rank 1 ನೀಡಿದವ್ರ percentage ಅಷ್ಟು 26. So 26% of students give rank to dancing. And the total number of students 800. Yes, it is there in the question. ಎಸ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 800 ಇದೆ. ಡ್ಯಾನ್ಸಿಂಗ್ಗೆ ರ್ಯಾಂಕ್ 1 ಕೊಟ್ಟವ್ರ ಪರ್ಸೆಂಟೇಜ್ 26 ಇದೆ. ಸೊ ಫೈಂಡ್ ದ ಪರ್ಸೆಂಟೇಜ್. 26 upon 100 into 800, that is 208. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 208 ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ.